ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ಇಂದು ಈ ವಿಡಿಯೋದಲ್ಲಿ IAS ಫಿಲಿಮ್ಸ್ ಕಳೆದ ವರ್ಷ IAS ಫಿಲಿಮ್ಸ್ ಅಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಎಲ್ಲರೂ IAS ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಜಾಸ್ತಿ ಟಫ್ ಇರುತ್ತೆ ಅಂತ ಹೇಳಿ ಎಲ್ಲರೂ ಅದು ಸಾಮಾನ್ಯವಾದ ಒಂದು ಅನಿಸಿಕೆ. ಆದರೆ ನಾನು ಈ ವಿಡಿಯೋದಲ್ಲಿ ಹೇಳಬಯಸುತ್ತೇನೆಂದ್ರೆ IAS ದಲ್ಲಿಯೂ ಕೂಡ ಕೆಲವೊಂದಿಷ್ಟು ಈಸಿ ಕ್ವಶನ್ಸ್ಗಳು ಇದ್ದೇ ಇರುತ್ತವೆ. ಓಕೆ, ಅದೊಂದು ವಿಚಾರ. ಎರಡನೇ ವಿಚಾರ ಅಂದ್ರೆ IAS ಫಿಲಿಮ್ಸ್ ನಲ್ಲಿ ಎರಡು ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಪೇಪರ್ 2 ಅನ್ನೋದು CSAT ಅಂತ ಹೇಳ್ತಾರೆ. ಅದಕ್ಕೆ CSAT ಅಂದ್ರೆ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಸೊ ಆ ಒಂದು ಸೆಕೆಂಡ್ ಪೇಪರ್ ನಲ್ಲಿ 80 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಅದರಲ್ಲಿ 27 ಬಂದ್ರೆ ಸಾಕು. 27 ಕ್ವಶನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಸಾಕು. ಇದರ ಅರ್ಥ ಏನು ಅಂದ್ರೆ ನಿಮಗೆ ಇಂಗ್ಲಿಷ್ ಬರಲೇಬೇಕು ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರೋದು. ಓಕೆ, ನಿಮ್ಗೆ ಇಂಗ್ಲಿಷ್ ಬರದೇ ಇದ್ರು ನೀವು CSAT ಪೇಪರ್ನ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ವಿಚಾರ. ಎರಡನೇ ವಿಚಾರ ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು 50 ಇವೆ. 2019 ಅಲ್ಲಿ 50 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳಿವೆ ಔಟ್ ಆಫ್ 80. ಸೊ 50ರಲ್ಲಿ 10 ಟಫ್ ಇರೋ ಬಿಟ್ಟೇ ಬಿಡಿ. ಒಂದು 5 ನಾನು ಹೇಳದೇ ಇರೋ ಬಂದಿರ್ತೇವೆ, ಅವ್ನು ಬಿಟ್ಬಿಡಿ. ಅಂದ್ರೆ 35 ಆಯ್ತಾ. ಸೊ ನಮಗೆ ಬೇಕಾಗಿರೋದ್ರಲ್ಲಿ ಬರೀ 27 ಮಾತ್ರ. ಓಕೆ, ಹಾಗಾಗಿ ಭಯ ಬೀಳೋ ಅವಶ್ಯಕತೆ ಇಲ್ಲ. ದಟ್ ಇಸ್ ದ ಥಿಂಗ್. ಓಕೆ, ಅಕ್ಟೋಬರ್ 4ರಂದು ಈ ವರ್ಷ ಮತ್ತೆ IAS ಫಿಲಿಮ್ಸ್ ನಡೆಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಕ್ಲೀನ್ ಆಗಿ ಅನಲೈಸ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ PSI ಬರೋ ಕ್ವಶನ್ಸ್ಗಳೆಲ್ಲವೂ ಮುಂಚೆ IAS ಫಿಲಿಮ್ಸ್ಗೆ ಕೇಳಿರುವಂತ ಪ್ರಶ್ನೆಗಳು. ಓಕೆ, 90% ಕ್ವಶನ್ಸ್ಗಳು ಎಲ್ಲಿಂದ ಪಿಕ್ ಮಾಡ್ತಾನೆ? IAS ಫಿಲಿಮ್ಸ್. ಆ ಒಂದು ದೃಷ್ಟಿಯಿಂದ ಹೇಳೋದಾದ್ರೆ ನೀವು PSI ಎಕ್ಸಾಮ್ ಓದ್ತಾ ಇದ್ರು ಕೂಡ ಇದೇನು IAS ಅಂತೇಳಿ ಅಲ್ಲಗಳೆಯೋ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ಬೆಟರ್ ಯು, even if you are preparing for police sub inspector exam, it is better you watch this video. Okay, so let us start solving problems. ಮೊದಲನೇ ಪ್ರಶ್ನೆ, A ಮತ್ತು B ಎಂಬ ಎರಡು ಹೆವಿ ಸ್ಟೀಲ್ ಬ್ಲಾಕ್ಸ್ಗಳಿವೆ. ಅದರಲ್ಲಿ B ಏನಿದೆ ಅಂದ್ರೆ B ಅನ್ನ ನೀವು A ಮೇಲೆ ಇಟ್ಟಾಗ ವೇಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 60% ಜಾಸ್ತಿ ಆಗುತ್ತೆ. ಹಾಗಾದ್ರೆ ಆ B ಅನ್ನ ಮತ್ತೆ ನೀವು ವಾಪಸ್ ತಗೊಂಡಾಗ ಈ ಟೋಟಲ್ ವೇಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗುತ್ತದೆ ಅಂತ ಕೇಳಿದ್ದೇನೆ. ಓಕೆ, ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು A ಬ್ಲಾಕ್ ಅಂತ ಹೇಳಿ, ಇದು B ಬ್ಲಾಕ್. A ಬ್ಲಾಕ್, B ಬ್ಲಾಕ್. ಈ B ಅನ್ನ ನೀವು A ಮೇಲೆ ಇಟ್ಟಾಗ ವೇಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇರೋದು 60% ಜಾಸ್ತಿ ಆಗುತ್ತದೆ. ಅಂದ್ರೆ ಈ ತರ A ಮೇಲೆ ನೀವು B ಇಟ್ಬಿಟ್ರೆ ವೇಟ್ ಎಷ್ಟು ಜಾಸ್ತಿ ಆಯ್ತು? 60% ಜಾಸ್ತಿ ಆಯ್ತು. ಈಗ ನಾನು ಕೆಳಗಡೆ ತಗೊಂಡ್ಬಿಟ್ರೆ, B ಅನ್ನ ಕೆಳಗಡೆ ತಗೊಂಡ್ಬಿಟ್ರೆ ತೂಕದಲ್ಲಿ ಕಡಿಮೆ ಆಗುತ್ತಾ? ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ? ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಓಕೆ, ಸೊ A 100 kg ಇದೆ ಅಂತ ಅಂದ್ಕೊಳ್ಳೋಣ. A ಬ್ಲಾಕ್ ಎಷ್ಟು kg ಇದೆ ಅಂತ ಅಂದ್ಕೊಳ್ಳೋಣ? 100 kg. B ಬ್ಲಾಕ್ 60 kg ಇದೆ ಅಂತ ಅಂದ್ಕೊಳ್ಳೋಣ. ಸೊ ನೀವು B ಅನ್ನ A ಮೇಲೆ ಇಟ್ಬಿಟ್ರೆ ಎಷ್ಟಾಯ್ತು? 160 ಆಯ್ತಾ? ಯಾಕೆ? ಇದು 100 ಮೇಲೆ 60. ಸರಿನಾ? ಇದು A, ಇದು B. ಸೊ 60% ಜಾಸ್ತಿ ಆಯ್ತಲ್ಲ. ಪ್ರತಿ 100ಕ್ಕೆ 60 ಜಾಸ್ತಿ ಆಗ್ಬೇಕು. ಪ್ರತಿ 100ಕ್ಕೆ 60 ಜಾಸ್ತಿ ಆಯ್ತು. 160 ಆಯ್ತು. ಈಗ ನಾನು B ಅನ್ನ ಕೆಳಗಡೆ ತಗೊಂಡ್ಬಿಡ್ತೀನಿ. B ಅನ್ನ ಕೆಳಗಡೆ ತಗೊಂಡ್ಬಿಟ್ರೆ 60 kg ಕಡಿಮೆ ಆಗುತ್ತಾ? ಎಷ್ಟಕ್ಕೆ 60 kg ಕಡಿಮೆ ಆಗುತ್ತದೆ? ದಟ್ ಈಸ್ ಇಂಪಾರ್ಟೆಂಟ್. 160ಕ್ಕೆ ಎಷ್ಟು kg ಕಡಿಮೆ ಆಗುತ್ತದೆ? 60 kg ಕಡಿಮೆ ಆಗುತ್ತದೆ. ದಿಸ್ ರೈಸ್ ಆರ್ ಫಾಲ್ ಇಸ್ ಆಲ್ವೇಸ್ ಆನ್ ದ ಒರಿಜಿನಲ್ ಫಿಗರ್. ದಿಸ್ ಇಸ್ ಒರಿಜಿನಲ್ ಫಿಗರ್. ಮುಂಚೆ ಸ್ಟಾರ್ಟಿಂಗ್ ಎಷ್ಟಿತ್ತು? ಅದು 160 ಇತ್ತ. 160ಗೆ 60 kg ಕಡಿಮೆ. ಕೇಳ್ತಾ ಇರೋದು ಪರ್ಸೆಂಟೇಜ್ ಅಲ್ಲಿ. ಪರ್ಸೆಂಟೇಜ್ ಅಂದ್ರೆ 100ಕ್ಕೆ ಎಷ್ಟು ಕಡಿಮೆ. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ. ಈ ಟ್ರಿಕ್ ಎಲ್ಲ ಟಾಪ್ಗಳಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಮಿಕ್ಕಿದೆಲ್ಲ ಮೇಲ್ಗಡೆ. 100 ಮತ್ತು 60 ಮೇಲೆ. 0 0 2 3s 2 8s 4 ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 4 2 4 25 ಮೇಲೆ 25 3 75 ಬೈ 2 ಅಂದ್ರೆ ಅರ್ಧ, ಬೈ 4 ಅಂದ್ರೆ ಕಾಲು ಭಾಗ, ಬೈ 2 ಅಂದ್ರೆ ಅರ್ಧ. 75 ಅರ್ಧ ಎಷ್ಟು? 75 ಅರ್ಧ 37.5.
ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಆಗುತ್ತದೆ? 37% ಕಡಿಮೆ ಆಗುತ್ತದೆ. ಲಾಸ್ಟ್ ಆಪ್ಷನ್ ಕೊಟ್ಟಿದೆ ನೋಡಿ ಸ್ನೇಹಿತರೆ, ಲಾಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ದಿಸ್ ಇಸ್ ಎ ಪ್ರಾಬ್ಲಮ್ ಆನ್ ಪರ್ಸೆಂಟೇಜಸ್, ಶೇಕಡಾವಾರಿನ ಮೇಲಿರೋ ಪ್ರಶ್ನೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಕೂಡ ಪರ್ಸೆಂಟೇಜ್ ಮೇಲೆ ಇರೋದು. 16ನೇ ಪ್ರಶ್ನೆ ನೋಡಿ, 16th ಪ್ರಾಬ್ಲಮ್. When a runner was crossing the 12 kilometer mark, she was informed that she had completed only 80% of the race. How many kilometers was the runner supposed to run in this event ಅಂತ ಕೇಳಿದಾನೆ. ಓಕೆ, ಇದರ ಅರ್ಥ ಏನು ಅಂದ್ರೆ, ಒಬ್ಳು ಓಟಗಾರ್ತಿ ಇದ್ದಾಳೆ, ಅವಳು ಓಡ್ತಾ ಇರ್ಬೇಕಾದ್ರೆ ಅವಳು ಆಲ್ರೆಡಿ 12 ಕಿಲೋಮೀಟರ್ ಮಾರ್ಕ್ ಅನ್ನ ಕವರ್ ಮಾಡಿದಾಳೆ. ಇದು ಟೋಟಲ್ 12 ಕಿಲೋಮೀಟರ್ ಇಲ್ಲಿವರೆಗೆ ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ 12 ಕಿಲೋಮೀಟರ್, ಇದು 12 ಕಿಲೋಮೀಟರ್ ಮಾರ್ಕ್. ಅವಳು ಇಲ್ಲಿಗೆ ಬಂದಾಗ ಒಬ್ಬನು ಬಂದು ಏನ್ ಹೇಳ್ತಾನೆ, ನೀವು ಆಲ್ರೆಡಿ 80% ಕವರ್ ಮಾಡಿದ್ದೀರಾ ಅಂತ ಹೇಳ್ತಾನೆ. ಓಕೆ, ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಇನ್ಫಾರ್ಮೇಶನ್. ಈಗ ಕೇಳ್ತಾ ಇರೋದು ಏನಂದ್ರೆ, ಫುಲ್ ರೇಸ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳ್ತಾ ಇರೋದು. ಓಕೆ, ಸೊ ಸ್ಟಾರ್ಟಿಂಗ್ 80% ಅಂದ್ರೆ 12 ಕಿಲೋಮೀಟರ್ ಇದೆ. ಇನ್ ಮುಂದೆ ಉಳಿದ್ರದ್ದು ಎಷ್ಟು ಹೇಳಿ, ಬರೀ 20 ಕಿಲೋಮೀಟರ್, ಸಾರಿ 20%. ಈಗ ಆಲ್ರೆಡಿ 80% ಕವರ್ ಮಾಡಿದಾಳೆ. ಶಿ ಈಸ್ ಯೆಟ್ ಟು ಕವರ್ 20%. 20% ಅಂದ್ರೆ ಎಷ್ಟು ನೋಡೋಣ ಸ್ನೇಹಿತರೆ. 80% ಎಂದರೆ 12, ಇದರ ಅರ್ಧ 40% ಅಂದ್ರೆ ಅರ್ಧ 6, 40ರ ಅರ್ಧ 20%, 6ರ ಅರ್ಧ 3, ಅದರ ಅರ್ಥ 20% ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು? 3 ಕಿಲೋಮೀಟರ್ ಆಯ್ತು. ಕೇಳ್ತಾ ಇರೋದು ಫುಲ್ ಟೋಟಲ್ ರನ್ನಿಂಗ್ ರೇಸ್ ಎಷ್ಟು ಕಿಲೋಮೀಟರ್ ಇದೆ. ಇಲ್ಲಿ 12 ಕಿಲೋಮೀಟರ್, ಇಲ್ಲಿ 3 ಕಿಲೋಮೀಟರ್, ಟೋಟಲ್ ಎಷ್ಟು ಕಿಲೋಮೀಟರ್ ಆಯ್ತು ಸ್ನೇಹಿತರೆ? 15 ಕಿಲೋಮೀಟರ್. ದಟ್ ಇಸ್ ದ ಆನ್ಸರ್, ಸೆಕೆಂಡ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್, 15 ಕಿಲೋಮೀಟರ್ಸ್. ಓಕೆ, ಬೇಡ ಅಂದ್ರೆ ಈ ತರ ಕೂಡ ಮಾಡಬಹುದು. 80% ಎಂದರೆ 12 ಕಿಲೋಮೀಟರ್. ಆಲ್ರೆಡಿ ಶಿ ಹ್ಯಾಸ್ ಕವರ್ಡ್ 80% ಆಫ್ ದ ರೇಸ್. ಆಲ್ರೆಡಿ ಶಿ ಹ್ಯಾಸ್ ಕವರ್ಡ್ 12 ಕಿಲೋಮೀಟರ್ ಡಿಸ್ಟೆನ್ಸ್. ಅದರ್ಥ ಬೋತ್ ಆರ್ ಟಾಕಿಂಗ್ ಅಬೌಟ್ ಸೇಮ್ ಥಿಂಗ್. 80% ಅಂದ್ರೆ ಒಂದೇ, 12 ಕಿಲೋಮೀಟರ್ ಅಂದ್ರೂ ಒಂದೇ. ಕೇಳ್ತಾ ಇರೋದು ನಮಗೆ ಟೋಟಲ್ ರನ್ನಿಂಗ್ ರೇಸ್ 100% ಅಂದ್ರೆ ಎಷ್ಟು. ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 0 ಕೈ ಬಿಡ್ಬೋದು ಸ್ನೇಹಿತರೆ. 4 2 4 3 2 1 2 5 5 ಮತ್ತೆ 3 5 3 15. ಸೊ ಒನ್ಸ್ ಅಗೇನ್ ದ ಸೇಮ್ ಆನ್ಸರ್, ಸೆಕೆಂಡ್ ಆಪ್ಷನ್, 15 ಕಿಲೋಮೀಟರ್. ಇದು ಕೂಡ ಯಾವುದ್ರ ಮೇಲೆ? ಪರ್ಸೆಂಟೇಜ್ ಮೇಲೆ ಇರೋ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ನೋಡೋಣ. 14th ಪ್ರಾಬ್ಲಮ್. 14ನೇ ಪ್ರಶ್ನೆ ಕೇಳ್ತಾ ಇರೋದು, ದ ನಂಬರ್ ಆಫ್ ಪ್ಯಾರಲೋಗ್ರಾಮ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಾಮ್ ಅ ಸೆಟ್ ಆಫ್ 4 ಪ್ಯಾರಲ್ ಲೈನ್ಸ್ ಇಂಟರ್ಸೆಕ್ಟಿಂಗ್ ಅನದರ್ ಸೆಟ್ ಆಫ್ 4 ಪ್ಯಾರಲ್ ಲೈನ್ಸ್ ಈಸ್ ಅಂತ ಕೇಳಿದಾನೆ. ಓಕೆ, ಇದರ ಅರ್ಥ ಏನು ಅಂದ್ರೆ, 4 ಪ್ಯಾರಲಲ್ ಲೈನ್ಸ್ ಇವೆ ಅಂದ್ರೆ ಈ ತರ 1 2 3 4 ಪ್ಯಾರಲ್ ಲೈನ್ಸ್ ಆಯ್ತಾ. ಅವುಗಳ ಮೇಲೆ ಮತ್ತೆ 4 ಪ್ಯಾರಲ್ ಲೈನ್ಸ್ 1 2 3 4. ಕೇಳ್ತಾ ಇರೋದು ಏನಂದ್ರೆ, ಹೌ ಮೆನಿ ಪ್ಯಾರಲೋಗ್ರಾಮ್ಸ್ ವಿಲ್ ಬಿ ಫಾರ್ಮ್ಡ್ ಹಿಯರ್. ಪ್ಯಾರಲೋಗ್ರಾಮ್ಸ್ ಅಂದ್ರೆ ಸ್ನೇಹಿತರೆ ಸಮಾನಾಂತರ ಚತುರ್ಭುಜಗಳು. ಇಲ್ಲಿ ಒಟ್ಟು ಎಷ್ಟು ಸಮಾನಾಂತರ ಚತುರ್ಭುಜಗಳಿವೆ ಅಂತ ಕೇಳಿದಾನೆ. ಓಕೆ, 4 ಸಮಾಂತರ ಸರಳ ರೇಖೆಗಳಿವೆ, ಅವುಗಳ ಮೇಲೆ ಮತ್ತೆ 4 ಸಮಾಂತರ ಸರಳ ರೇಖೆಗಳನ್ನು ಎಳೆಯಲಾಗಿದೆ, ಎನದರ್ ಸೆಟ್. ಹಾಗಾದ್ರೆ ಇಲ್ಲಿ ಟೋಟಲ್ ಎಷ್ಟು ಸಮಾನಾಂತರ ಚತುರ್ಭುಜಗಳಿವೆ? ಸೊ ಇದು ಸಮಾನಾಂತರ ಚತುರ್ಭುಜದಲ್ಲಿನ ಸಮಾನಾಂತರ ಚತುರ್ಭುಜ ಸಂಖ್ಯೆ. ಈಗ ನಾನು ಮಾಡ್ತಾ ಇರೋದು ಯಾವ ಕ್ವಶನ್ ಪೇಪರ್ ಹೇಳಿ ಸ್ನೇಹಿತರೆ? 2019 IAS ಪ್ರಿಲಿಮ್ಸ್, ಸರಿನಾ? KS ಪ್ರಿಲಿಮ್ಸ್. ಈ ಕ್ವಶನ್ ಪೇಪರ್ ನಿಮ್ಗೆ ಹತ್ರ ಸಿಕ್ಕರೆ ನೋಡಿ ಸ್ನೇಹಿತರೆ, ಈ ಕ್ವಶನ್ ಪೇಪರ್ ಇದೇ ಪ್ರಾಬ್ಲಮ್ ಕೇಳಿದಾನೆ. ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ರೆಫರಿಂಗ್ ದ ಓಲ್ಡ್ ಕ್ವಶನ್ ಪೇಪರ್ಸ್ ಆಫ್ ಅದರ್ ಎಕ್ಸಾಮ್ಸ್. ಈ ಎಕ್ಸಾಮ್ ಬರೆದವರು ಮನೆಯಲ್ಲಿ ಈ ಕ್ವಶನ್ ನೋಡ್ಕೊಂಡು ಹೋಗಿದ್ರೆ ಈಸಿ ಆಗುತ್ತಾ? ಈ ಕ್ವಶನ್ ಪೇಪರ್ ಅಲ್ಲಿ ಡೈರೆಕ್ಟ್ ಆಗಿ ಚಿತ್ರಣ ಕೊಟ್ಟಿದ್ದಾನೆ, ಡಯಾಗ್ರಾಮ್ ಕೊಟ್ಟಿದ್ದಾನೆ, ಇಲ್ಲಿ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಅನ್ನ ಅಂದ್ರೆ ಸಮಾನಾಂತರ ಚತುರ್ಭುಜದಲ್ಲಿನ ಸಮಾನಾಂತರ ಚತುರ್ಭುಜ ಸಂಖ್ಯೆ ಕಂಡುಹಿಡಿಯಲಿಕ್ಕೆ ಒಂದು ಟ್ರಿಕ್ ಇದೆ ಸ್ನೇಹಿತರೆ. ಆ ಟ್ರಿಕ್ ಯೂಸ್ ಮಾಡೋಣ. ಎಷ್ಟು ಅಡ್ಡ ಸಾಲುಗಳಿವೆ ನೋಡಿ ಸ್ನೇಹಿತರೆ.
ಮೂರು ಅಡ್ಡ ಸಾಲುಗಳಿವೆ. ಮೊದಲನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಮೂರನೇ ಅಡ್ಡ ಸಾಲು. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ. ಕಾಲಮ್ಸ್ಗಳು ಎಷ್ಟಿವೆ ನೋಡಿ, ಕಂಬ ಸಾಲುಗಳು. ಮೊದಲನೇ ಕಂಬ ಸಾಲು, ಎರಡನೇ ಕಂಬ ಸಾಲು, ಮೂರನೇ ಕಂಬ ಸಾಲು. ಇನ್ ಆಲ್ ದೇರ್ ಆರ್ 3 ಕಾಲಮ್ಸ್. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ನಂಬರಿಂಗ್ ದ ರೋಸ್, ನಂಬರಿಂಗ್ ದ ಕಾಲಮ್ಸ್. ಅಡ್ಡ ಸಾಲನ್ನು ನಂಬರಿಂಗ್ ಮಾಡಿ, ಕಂಬ ಸಾಲನ್ನು ನಂಬರಿಂಗ್ ಮಾಡಿ. ನಂತರ ಏನ್ ಮಾಡಿ ಅಂದ್ರೆ ಸ್ನೇಹಿತರೆ, ಅಡ್ಡ ಸಾಲನ್ನು ಕೂಡಿಸ್ಬಿಡಿ. 3 + 2 + 1, 3 2 5 1 6. ಕಂಬ ಸಾಲನ್ನು ಎಲ್ಲ ಕೂಡಿಸ್ಬಿಡಿ. ಆಡ್ ದ ರೋಸ್, ಆಡ್ ದ ಕಾಲಮ್ಸ್. 3 + 2 + 1 ಅದು 6, ಅದು ಕೂಡ 6 ಆಗುತ್ತೆ. 6 × 6 ಮಲ್ಟಿಪ್ಲೈ ಮಾಡಿ, ದಟ್ ವಿಲ್ ಗಿವ್ ಯು ದ ಫೈನಲ್ ಆನ್ಸರ್. ಲಾಸ್ಟ್ ಆಪ್ಷನ್ 36 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಟ್ರಿಕ್ ನಾವು ಎಲ್ಲಿ ಯೂಸ್ ಮಾಡಬಹುದು ಸ್ನೇಹಿತರೆ, ಸಮಾನಾಂತರ ಚತುರ್ಭುಜದಲ್ಲಿನ ಸಮಾನಾಂತರ ಚತುರ್ಭುಜದ ಸಂಖ್ಯೆ, ನಂಬರ್ ಆಫ್ ಪ್ಯಾರಲೋಗ್ರಾಮ್ಸ್ ಇನ್ ಎ ಪ್ಯಾರಲೋಗ್ರಾಮ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇಲ್ಲಿ, ಈ ರೀತಿಯಾಗಿ ಅವನು ಸ್ಟೇಟ್ಮೆಂಟ್ಸ್ ರೂಪದಲ್ಲಿ ಕೊಟ್ರೆ, ಹೇಳಿಕೆ ರೂಪದಲ್ಲಿ ಕೊಟ್ರೆ ಎಷ್ಟು ಲೈನ್ಸ್ ಇರುತ್ತೋ ಅದ್ರಲ್ಲಿ ಒಂದು ಕಡಿಮೆ ಮಾಡಬೇಕು. ಓಕೆ, ಈಗ ನೋಡಿ 5/5 ಅಡ್ಡಗೆರೆಗಳು 5 ಉದ್ದಗೆರೆಗಳು ಅಂತ ಅವನು ಹೇಳಿದ್ರೆ ಸೈಜ್ ಏನಾಗುತ್ತದೆ ಸ್ನೇಹಿತರೆ, 4/4 ಆಗುತ್ತದೆ. ಇಲ್ಲಿ 4 ಅಡ್ಡಗೆರೆ 4 ಉದ್ದಗೆರೆ ಅಂತ ಹೇಳಿದಾನೆ, ಅದರ ಅರ್ಥ ಸೈಜ್ ಏನಾಯ್ತು 3/3 ಸೈಜ್. ಓಕೆ, ಸರಿನಾ? ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. 1 ಲೆಸ್ ದ್ಯಾನ್ ದ ನಂಬರ್ ಆಫ್ ಲೈನ್ಸ್ ವಿಲ್ ಗಿವ್ ಅಸ್ ದ ಸೈಜ್. ಗೆರೆಗಳ ಸಂಖ್ಯೆಯಲ್ಲಿ ಒಂದನ್ನು ಕಡಿಮೆ ಮಾಡಿದ್ರೆ ನಿಮಗೆ ಸೈಜ್ ಸಿಗುತ್ತದೆ. ಸೈಜ್ ಸಿಕ್ಕರೆ ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಮುಂದಿನ ಪ್ರಶ್ನೆ, 18ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇದು ವಯಸ್ಸುಗಳ ಮೇಲಿರೋ ಸಮಸ್ಯೆ, ಪ್ರಾಬ್ಲಮ್ಸ್ ಆನ್ ಏಜಸ್. 2002ರಲ್ಲಿ ಏನಾಯ್ತು ಹಾಗೂ 2010ರಲ್ಲಿ ಏನಾಯ್ತು. ಸೊ ಇನ್ ದ ಇಯರ್ 2002 ನಲ್ಲಿ ಏನಾಗಿದೆ ಹಾಗೂ 2010 ನಲ್ಲಿ ಏನಾಗಿದೆ, ಇವೆರಡೇ ಮಾಹಿತಿಗಳು ಇರುತ್ತೆ ಸ್ನೇಹಿತರೆ. ಇದರ ಫಸ್ಟ್ ಬರ್ದ್ ಬಿಡಿ. 2002ರಲ್ಲಿ ಮೀನು ಇದ್ದಾಳೆ ಮತ್ತು ಮೀರಾ ಇದ್ದಾಳೆ. ಮೀನು ಮತ್ತೆ ಮೀರಾ, ಮೀನು ಮತ್ತು ಮೀರಾ. ಸೊ 2002ರಲ್ಲಿ ಮೀನುನ ಏಜ್ ಎಷ್ಟಿತ್ತು ಅಂದ್ರೆ 1/3 ಆಫ್ ದ ಏಜ್ ಆಫ್ ಮೀರಾ. ಅಂದ್ರೆ ಇವಳು ಎಕ್ಸ್ ಆದ್ರೆ ಇವಳು ಎಷ್ಟಾಗ್ತಾಳೆ, 1/3x. ಈ ತರ. ಇನ್ನು 2010ರಲ್ಲಿ ಹೋಗೋಣ. 2010 ಅಂದ್ರೆ ಇಲ್ಲಿ 8 ವರ್ಷ ಜಾಸ್ತಿ ಆಗ್ತಾರೆ ಅಷ್ಟೇ, 8 ವರ್ಷ ಜಾಸ್ತಿ. 1/3x + 8, ಇದು ಏನಾಗುತ್ತೆ ಹೇಳಿ ಸ್ನೇಹಿತರೆ, x + 8. ಸರಿನಾ? ಸೊ 2010ರಲ್ಲಿ ಏನಾಯ್ತು ಅಂದ್ರೆ ಮೀನೂಸ್ ಏಜ್ ವಾಸ್, ಇದು ಮೀನೂಸ್ ಏಜ್. ವಾಸ್ ಅಂದ್ರೆ ವಾಸ್ ಈಕ್ವಲ್ ಟು ಅಂತ. ಈಸ್, ವಾಸ್, ಆರ್, ವರ್, ವಿಲ್ ಬಿ ಇವೆಲ್ಲ, ಹ್ಯಾವ್, ಹ್ಯಾಸ್ ಇವೆಲ್ಲ ಈಕ್ವಲ್ ಸೈನ್. ಇರುತ್ತದೆ, ಇದ್ದವು, ಇದೆ, ಇವೆಲ್ಲ ಏನು ಈಕ್ವಲ್ ಸೈನ್. ಸೊ 2010ರಲ್ಲಿ ಮೀನೂಸ್ ಏಜ್ ವಾಸ್ ಅಂದ್ರೆ ವಾಸ್ ಈಕ್ವಲ್ ಟು ಹಾಫ್ ದ ಏಜ್ ಆಫ್ ಮೀರಾ. ಹಾಫ್ ಅಂದ್ರೆ 1/2, ದ ಏಜ್ ಆಫ್ ಅಂದ್ರೆ ಇಂಟು ಮೀರಾ ಅಂದ್ರೆ x + 8. ಸರಿನಾ? ಈಗ ಬ್ರಾಕೆಟ್ ಓಪನ್ ಮಾಡೋಣ. ಬಲಗಡೆ 1/2x + 1/2 × 4 ಅಂದ್ರೆ 1/2 × 8 ಅಂದ್ರೆ 2 1s 2 4s 4 ಆಗ್ಬಿಡುತ್ತೆ. ಈ ಸೈಡ್ 1/3x + 8. ಈಗ ನಂಬರ್ಗಳಲ್ಲಿ ಯಾವ ಸೈಡ್ ಜಾಸ್ತಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ 4 ಇದೆ, ಇಲ್ಲಿ 8 ಇದೆ, ಅದರರ್ಥ ಈ ಸೈಡ್ 4 ಎಕ್ಸ್ಟ್ರಾ ಇದೆ. 1/2x ಇಲ್ಲೇ ಇರಲಿ, ಇವು ಪ್ಲಸ್ 1/3x ಈ ಸೈಡ್ ತಗೊಂಡ್ಬರೋಣ, -1/3x ಆಗುತ್ತೆ ಸ್ನೇಹಿತರೆ. ಕೆಳಗಡೆ 2 ಸೇಮ್ ಮಾಡೋಣ. 6 ಎಲ್ಲಿದು ಬಂತು ಅಂದ್ರೆ LCM ಆಫ್ 2 and 3. LCM ಆಫ್ 2 and 3 ಲಸ. ಸೊ 2 ಹೋಗಿ 6 ಆಗಿದೆ ಸ್ನೇಹಿತರೆ, 3 ಪಟ್ಟು ಆಗಿದೆ ಅಂದ್ರೆ ಮೇಲೆ ಕೂಡ 3 ಪಟ್ಟು. 3 ಹೋಗಿ 6 ಆಗಿದೆ, ಡಬಲ್ ಆಗಿದ್ರೆ ಮೇಲೆ ಕೂಡ ಡಬಲ್. 6ಕ್ಕೆ 6 ಹಾಗೆ ಇರಲಿ, ಕಾಮನ್ ಪ್ಲಾಟ್ಫಾರ್ಮ್ ಕೆಳಗಡೆ. 3x - 2x ಅಂದ್ರೆ ಒಂದೇ x. ಅಂದ್ರೆ x ನ ಬೆಲೆ ಬೇಕು ಅಂದ್ರೆ x ಅಲ್ಲೇ ಇರಲಿ ಬಲಗಡೆ. 6ನ ಈ ಸೈಡ್ ಕಳಿಸ್ಬಿಟ್ರೆ 6 4 24 ಆಗುತ್ತೆ ಸ್ನೇಹಿತರೆ. x ನ ಬೆಲೆ 24. x ನ ಬೆಲೆ ಬಂತು ಅಂದ್ರೆ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಕೇಳ್ತಾರೋ ಪ್ರಶ್ನೆ ನೋಡಿ, ವಾಟ್ ಈಸ್ ಮೀನೂಸ್ ಇಯರ್ ಆಫ್ ಬರ್ತ್ ಅಂತ ಕೇಳಿದಾನೆ. ಓಕೆ, ಸೊ ಮೀನು ಇರೋದು ಇಲ್ಲಿ 2002ರಲ್ಲಿ ಮೀನುನ ವಯಸ್ಸು ಎಷ್ಟು, 1/3 x. 1/3 ಆಫ್ ಅಂದ್ರೆ ಇಂಟು x ಅಂದ್ರೆ 24. 3 1 3 8. ಅದರ ಅರ್ಥ 2002ರಲ್ಲಿ ಮೀನು ಎಷ್ಟು ವರ್ಷದೊಳಗಿದ್ಲು, 8 ವರ್ಷದೊಳಗಿದ್ಲು. 2002ರಲ್ಲಿ 8 ವರ್ಷ ಅಂದ್ರೆ ಅವಳು ಹುಟ್ಟಿದ್ದು ಯಾವಾಗಿರುತ್ತೆ, 1994ರಲ್ಲಿ ಹುಟ್ಟಿರ್ತಾಳೆ.
1994 ಅಲ್ಲಿ ಹುಟ್ಟಿದ್ರೆ ಮಾತ್ರ 2002ರಲ್ಲಿ 8 ವರ್ಷಗಳಾಗ್ತಾಳೆ. ದೇರ್ ಫೋರ್ ದ ಸೆಕೆಂಡ್ ಆಪ್ಷನ್ 1992 ಈಸ್ ಕರೆಕ್ಟ್ ಆನ್ಸರ್. ಸೊ 1992ರಲ್ಲಿ ಯಾರು ಹುಟ್ಟಿದ್ದಾಳೆ? ಮೀನು ಹುಟ್ಟಿದ್ದಾಳೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಏಜಸ್. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 19th ಪ್ರಾಬ್ಲಮ್. ರಾಕೇಶ್ ಮತ್ತು ರಾಜೇಶ್ ಇಬ್ರು ಸೇರಿ 10 ಬಾಲ್ಗಳನ್ನ ಹಾಗೂ 10 ರ್ಯಾಕೆಟ್ಗಳನ್ನ ಪರ್ಚೇಸ್ ಮಾಡುತ್ತಾರೆ. ಮತ್ತೆ ಇಬ್ರು ಸೇರಿ ಎಷ್ಟು ಇನ್ವೆಸ್ಟ್ ಮಾಡುತ್ತಾರೆ? 1300 ರೂಪಾಯಿ ಪ್ಲಸ್ 1500 ರೂಪಾಯಿ. ಇಬ್ರು ಸೇರಿ ಇನ್ವೆಸ್ಟ್ ಮಾಡಿರೋದು ಇವುಗಳನ್ನ ಪಡಿಲಿಕ್ಕೆ 1300 ರೂಪಾಯಿ ಪ್ಲಸ್ 1500 ರೂಪಾಯಿ. ಅದರ ಅರ್ಥ 10 ಬಾಲ್ ಹಾಗೂ 10 ರ್ಯಾಕೆಟ್ ಎರಡು ಸೇರಿ 2800 ರೂಪಾಯಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಇನ್ಫಾರ್ಮೇಶನ್ ಇದೆ ನೋಡಿ ಸ್ನೇಹಿತರಲ್ಲಿ. ಇಫ್ ಈಚ್ ರ್ಯಾಕೆಟ್ ಕಾಸ್ಟ್ 3 times ಅ ಬಾಲ್ ಡಸ್. ಅಂದ್ರೆ ಏನರ್ಥ? ಒಂದು ಈಚ್ ರ್ಯಾಕೆಟ್ ಕಾಸ್ಟ್ ಯು ಹೌ ಮಚ್? 3 times ಅ ಬಾಲ್. ದಿಸ್ ಇಸ್ ದ ಇನ್ಫಾರ್ಮೇಶನ್. ಒನ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೇಳ್ತಾ ಇರೋದು ಪ್ರೈಸ್ ಆಫ್ ಎ ರ್ಯಾಕೆಟ್. ಸೊ ರ್ಯಾಕೆಟ್ ಮೇಲೆ ಮಾಡಿದ ಖರ್ಚು ಎಷ್ಟು ಅಂತ ಕೇಳಿರೋದು. ಸೊ ಈ ಸಮೀಕರಣದಲ್ಲಿ ಆರ್ ಇದ್ದಲ್ಲಿ ಬಿ ಇದ್ದಲ್ಲಿ ಏನ್ ಬರೀಬಹುದು ನೋಡಿ ಸ್ನೇಹಿತರೆ. ಇಲ್ಲಿ ಬಿ ಇದ್ದಲ್ಲಿ R/3 ಬರೀಬಹುದಾ? 3 ನೀಸ ಕಳಿಸ್ಬಿಡಿ, R/3. ಸೊ 10 ಇಂಟು ಬಿ ಅಂದ್ರೆ ಏನು ಸ್ನೇಹಿತರೆ? R/3 ಪ್ಲಸ್ 10R ಈಸ್ ಈಕ್ವಲ್ ಟು 2800. ಈಗ ನೋಡಿ ಇಡೀ ಈಕ್ವೇಶನ್ ಅಲ್ಲಿ ಆರ್ ಒಂದೇ ಗೊತ್ತಿಲ್ಲ, ನಾವು ಆರ್ ನ ಬೆಲೆಯನ್ನು ಕಂಡುಹಿಡಿಯಬಹುದು. ಯಾವಾಗಲೂ ಒಂದು ಈಕ್ವೇಶನ್ ಅಲ್ಲಿ ಒಂದೇ ಒಂದು ಗೊತ್ತಿಲ್ಲ ಅಂದ್ರೆ ಯಾವಾಗಲೂ ಈಸಿ ಇರುತ್ತೆ ಸ್ನೇಹಿತರೆ. ಈಗ ಇಡೀ ಸಮೀಕರಣವನ್ನ ನೀವು 3ರಿಂದ ಮಲ್ಟಿಪ್ಲೈ ಮಾಡಿ, ಇಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಕೆಳಗಡೆ 2 ಏನ್ ಮಾಡಬಹುದು? 3 ಮಾಡ್ಬಿಡ್ಬೋದು. ಇದನ್ನ 3 ಪಟ್ಟು ಆಯ್ತು, ಹಾಗಾಗಿ ಮೇಲ್ಗಡೆ ಕೂಡ 3 ಪಟ್ಟು. ಇದು ಕೆಳಗಡೆ ಆಲ್ರೆಡಿ 3 ಇದೆ, ಹಾಗಾಗಿ ಮೇಲ್ಗಡೆ 10R ಆಸ್ ಇಟ್ ಈಸ್ 2800. ಈಗ 3 ಕಾಮನ್ ಪ್ಲಾಟ್ಫಾರ್ಮ್ 10R ಪ್ಲಸ್ 30R ಅಂದ್ರೆ ಟೋಟಲ್ 46 ಆಗುತ್ತೆ ಸ್ನೇಹಿತರೆ. ಈ ಸೈಡ್ 2800 ಇದೆ. 1010 ಕೈ ಬಿಡ್ಬೋದು. 4 1s 4 7s ಅನ್ಬೋದು. R ಇಲ್ಲೇ ಇರಲಿ, 3 ನೀಸ ಕಳಿಸ್ಬಿಡಿ. 3 ಇಂಟು 70. 3 ಇಂಟು 70 ಅಂದ್ರೆ ಮೂರನೇ ಆಪ್ಷನ್ 210 ರೂಪಾಯಿ. ಸೊ ಒಂದು ರ್ಯಾಕೆಟ್ ನ ಬೆಲೆ ಎಷ್ಟು ಸ್ನೇಹಿತರೆ? 210 ರೂಪಾಯಿ, 210 rupees. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. Now let's see the 30th problem from this question paper. 30ನೇ ಪ್ರಶ್ನೆ. ಇಲ್ಲಿ this is a problem based on Pythagoras theorem. Okay, Pythagoras theorem, ಇದು Pythagoras theorem. ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಕೋನ, ಇಲ್ಲಿ 190 ಇರಲೇಬೇಕು. 90 ಇಲ್ಲ ಅಂದ್ರೆ Pythagoras theorem ಬರಲ್ಲ. ಓಕೆ, 3 ಕೋನಗಳಲ್ಲಿ ಒಂದು ಕೋನ ಇರಬೇಕು, 90 ಇರಬೇಕು, 90 ಇರಬೇಕು. ಈಗ ಇಲ್ಲಿ 90 ಇದೆ, ಇದು ABC ಅಂತ ಅಂದ್ಕೊಂಡ್ರೆ ಇಲ್ಲಿ 90 ಇದೆ, ಇದರ ಅಪೋಸಿಟ್ ಯಾವ್ದು? AC ಇದೆ. AC ಮೇಲಿನ ವರ್ಗ 90 ಅಲ್ಲಿ ಇರುತ್ತೋ ಅದ್ರ ಅಪೋಸಿಟ್ ನೋಡ್ಬೇಕು, ಅದ್ರ ಮೇಲಿನ ವರ್ಗ. ಇನ್ನು 2 ಉಳಿತಲ್ಲ, AB ಮತ್ತು BC, ಅವುಗಳನ್ನು ಸ್ಕ್ವೇರ್ ಮಾಡಿ ಕೂಡಿಸ್ಬಿಡೋಕೆ ಸ್ನೇಹಿತರೆ. ಇಷ್ಟೇ ಇದು Pythagoras theorem ಅಂದ್ರೆ. ಇದು 3 ಇದ್ರೆ, ಇದು 4 ಇದ್ರೆ ಇದು ಗ್ಯಾರಂಟಿ ಎಷ್ಟು ಇರುತ್ತದೆ? 5 ಇರುತ್ತದೆ. ಯಾಕೆ ಅಂದ್ರೆ 3 3s are 9, 4 4s are 16, 5 5s are 25. ಇಲ್ಲಿ ನೋಡಿ 16 ಮತ್ತೆ 9 2 ಕೂಡಿಸಿದ್ರೆ 25 ಬರುತ್ತಾ? ದಿಸ್ ಈಸ್ Pythagoras theorem. ಆದ್ರೆ ಈ Pythagoras theorem ಗಿಂತಲೂ ಏನ್ ಇಂಪಾರ್ಟೆಂಟ್? ಓಕೆ, Pythagoras theorem ಇಂಪಾರ್ಟೆಂಟೇ ಅಲ್ಲ. ದೆನ್ ವಾಟ್ ಈಸ್ ಇಂಪಾರ್ಟೆಂಟ್? ಹಿಸ್ ಟ್ರಿಪ್ಲೆಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಪೈಥಾಗೋರಸ್ನ ತ್ರಿವಳಿಗಳು, ಟ್ರಿಪ್ಲೆಟ್ಸ್, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್, ಇವನ್ನೆಲ್ಲ ಬೈಟ್ ಮಾಡಿಬಿಟ್ರೆ Pythagoras theorem ಅವಶ್ಯಕತೆ ಬರಲ್ಲ, ಮತ್ತೆ ಕ್ಯಾಲ್ಕುಲೇಷನ್ ಬರಲ್ಲ, ಮತ್ತೆ ನೀವು ಜಾಸ್ತಿ ಏನು ಇದು ಸ್ಕ್ವೇರ್ ಗಳನ್ನ ಕಂಡುಹಿಡಿಯೋದು, ಸ್ಕ್ವೇರ್ ರೂಟ್ಸ್ ಅನ್ನ ಕಂಡುಹಿಡಿಯೋದು ಅದರ ಅವಶ್ಯಕತೆ ಕೂಡ ಬರಲ್ಲ.
ಓಕೆ, ಇಫ್ ಯು ಕ್ಯಾನ್ ರಿಮೆಂಬರ್ ದೀಸ್ ಟ್ರಿಪ್ಲೆಟ್ಸ್. ಈಗ ನಾನು ಮೋಸ್ಟ್ ಪಾಪ್ಯುಲರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಹೇಳ್ತೀನಿ, ಕ್ಲೀನ್ ಆಗಿ ಬರ್ಕೊಂಬಿಡಿ. 3 4 5 ಕಂಟಿನ್ಯೂಸ್ ಆಗಿದೆ, ಈಸಿ ನೆನ್ಪಿಡ್ಬೋದು. ಎಲ್ಲವನ್ನು 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 2 3 6, 2 4 8, 2 5 10 ಆಗುತ್ತಾ. ಇದು ಕೂಡ ಪೈಥಾಗೋರಸ್ನ ತ್ರಿವಳಿ. ಎಲ್ಲವನ್ನು 3ರಿಂದ ಮಲ್ಟಿಪ್ಲೈ ಮಾಡಿದ್ರೆ 3 3 3 4 3 5, ಎಲ್ಲವನ್ನು 4ರಿಂದ ಮಲ್ಟಿಪ್ಲೈ ಮಾಡಿ, ಎಲ್ಲವನ್ನು 5ರಿಂದ ಮಲ್ಟಿಪ್ಲೈ ಮಾಡಿ, ಎಲ್ಲವನ್ನು 6ರಿಂದ ಮಲ್ಟಿಪ್ಲೈ ಮಾಡಿ, 6 3 6 4 6 5. ಈ ರೀತಿಯಾಗಿ ಈಸಿಯಾಗಿ ನೆನ್ಪಿಡ್ಬೋದು. 12 13 ಕಂಟಿನ್ಯೂಸ್ ನಂಬರ್ಸ್, 12 ಡಬಲ್ 24 25 ಕಂಟಿನ್ಯೂಸ್ ನಂಬರ್ಸ್. 2 + 3 5, 2 + 5 7. 15 ಆಗಸ್ಟ್ 2017. ಈ ರೀತಿಯಾಗಿ ನಾವು 3 ಬ್ಲಾಕ್ಸ್ ಅನ್ನ ಮಾಡಿ ಪೈಥಾಗೋರಸ್ನ ತ್ರಿವಳಿಗಳನ್ನ ಬೈಹ್ಯಾಟ್ ಮಾಡಬಹುದು ಸ್ನೇಹಿತರೆ. ಸೊ ಅವನು ಯಾವಾಗಲೂ 2 ಕೊಟ್ಟಿರ್ತಾನೆ, 3ನೇ ದಿನ ನಮಗೆ ಕಂಡುಹಿಡಿಯಲಿಕ್ಕೆ ಬಿಟ್ಟಿರ್ತಾನೆ. ಸೊ ಈಗ ಅವನು 12 13 ಕೊಟ್ಟರೆ ನಾವು ಟಕ್ ಅಂತ 5 ಅಂದ್ಬಿಡಬೇಕು ವಿದೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ಸ್. ಸರಿನಾ? ಒಟ್ಟಿನಲ್ಲಿ 3ರಲ್ಲಿ 2 ಕೊಟ್ಟು 1 ಕೇಳಿರ್ತಾನೆ, ಯಾವಾಗಲೂ ಹೀಗೆ ಇರೋದು. ದಟ್ ಇಸ್ ದ ಮೀನಿಂಗ್ ಆಫ್ ಪೈಥಾಗೋರಸ್ ಥಿಯರಮ್. ಓಕೆ, ಸೊ ಈಗ PQR ಎಂಬ 3 ನಗರಗಳಿವೆ. PQR ಎಂಬ 3 ನಗರಗಳಿವೆ. The distance between P and Q is 60 kilometers, whereas the distance between P and R is 80 kilometers. Q is in the west of P. Q is in the west of P ಅಂದ್ರೆ ಇಲ್ಲಿ P ಇದೆ ಅಂದ್ರೆ Q ಈ ಸೈಡ್ ಇರುತ್ತೆ. Q is in the west of P. ಮತ್ತೇನ್ ಕೊಟ್ಟಿದ್ದಾನೆ ಅಂದ್ರೆ R is in the south of P. R ಅನ್ನೋದು ಸೌತ್ಗಿದೆ, P ನ ಸೌತ್ಗಿದೆ, P ನ ದಕ್ಷಿಣಕ್ಕಿದೆ. ಸೊ ಈಗ P ಮತ್ತು Q ಇವುಗಳ ಮಧ್ಯ ಇರೋ ಅಂತರ ಕೊಟ್ಟಿದ್ದಾನೆ 60 ಕಿಲೋಮೀಟರ್ ಡಿಸ್ಟೆನ್ಸ್. P ಮತ್ತು R ಗಳ ಮಧ್ಯ ಇರೋ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಸ್ನೇಹಿತರೆ 80. ಬೇಕಾಗಿರೋದೇನು ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತಲ್ಲ, ಇಲ್ಲಿ ಲಂಬಕೋನ ತ್ರಿಕೋನ, ಇಲ್ಲಿ 90 ಡಿಗ್ರಿ ಇರೋದು P ನಲ್ಲಿ. ಸರಿನಾ? ಈಗ ಕೇಳ್ತಾ ಇರೋದು ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ Q ಅಂಡ್ R. Q ಮತ್ತು R ಗಳ ಮಧ್ಯ ಇರೋ ಡಿಸ್ಟೆನ್ಸ್ ಕೇಳಿದ್ದಾನೆ. ಅದರ ಅರ್ಥ 2 ಕೊಟ್ಟಿದ್ದಾನೆ, 1 ಕೇಳಿದ್ದಾನೆ. ಸರಿ ಆಯ್ತಾ? 60 80. ಇಲ್ಲಿ ಬನ್ನಿ, ಪೈಥಾಗೋರಸ್ನ ತ್ರಿವಳಿಗಳು ನಾನು ಬೈಹ್ಯಾಟ್ ಮಾಡೋದು ಹೇಳ್ತೀನಿ. ಇಲ್ಲಿ ನೋಡಿ, ಇದು ಒಂದು 0 ಬರೆದ್ರೆ ಇಲ್ಲಿ ಒಂದು 0 ಬರಿಬೇಕಾಗತ್ತೆ ಸ್ನೇಹಿತರೆ, ಇಲ್ಲಿ ಒಂದು 0 ಬರಿಬೇಕಾಗುತ್ತೆ. ಸೊ 60 80 ಕೊಟ್ಟಿದ್ದಾನಂದ್ರೆ ಉಳಿದಿರೋದು ಏನಾಗ್ಲೇಬೇಕು, ಇಲ್ಲಿ 100 ಕಿಲೋಮೀಟರ್ ಆಗ್ಲೇಬೇಕು. ಸೊ ಸ್ಟ್ರೇಟ್ ಅವೇ ಲಾಸ್ಟ್ ಆಪ್ಷನ್ ಡಿ, 4th ಆಪ್ಷನ್ 100 ಕಿಲೋಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾವುದೇ ನಾವು ಥಿಯರಮ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಕ್ವೇರ್ ರೂಟ್ ಗಳನ್ನ ಕಂಡುಹಿಡಿಯೋ ಅವಶ್ಯಕತೆ ಕೂಡ ಬರಲ್ಲ ಸ್ನೇಹಿತರೆ. 3 4 5 ಕಂಟಿನ್ಯೂಸ್ ಆಗಿ ನಂಬರ್ಸ್ ಗಳಿವೆ. 3 4 5 ಈಸಿ ಟು ರಿಮೆಂಬರ್. ಮತ್ತೆ ಯಾವುದೇ ಒಂದು ಇದು ಒಂದು ಪೈಥಾಗೋರಸ್ ತ್ರಿವಳಿ ಅಂತ ಹೇಳ್ಬಿಟ್ರೆ ನೀವು ಯಾವ್ದಾದ್ರು ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ 1 more ಟ್ರಿಪ್ಲೆಟ್ ಅಷ್ಟೇ. ಈಗ 6 8 10 ಇದೆ, 10ರಿಂದ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿಬಿಟ್ರೆ ನಿಮಗೆ ಡೈರೆಕ್ಟ್ ಆಗಿ ಇದೆ ಬಂದ್ಬಿಡುತ್ತೆ 60 80 100. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. 34ನೇ ಪ್ರಶ್ನೆ, 34th ಪ್ರಾಬ್ಲಮ್ ನೋಡೋಣ. Once again it is a problem on percentages. ನೋಡಿ, ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಂಡೈರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ. In an examination, A has scored 20 marks more than B. If B has scored 5% less marks than A, how much has B scored? ಒಂದು ಪರೀಕ್ಷೆ ಇದೆ ಸ್ನೇಹಿತರೆ, A ಯು B ಗಿಂತ 20 ಮಾರ್ಕ್ಸ್ ಜಾಸ್ತಿ ಗಳಿಸಿದ್ದಾನೆ. ಅದರ್ಥ B ಕಡಿಮೆ ಗಳಿಸಿರ್ಲಿಕ್ಕೆ ಬೇಕಾ? B ಕಡಿಮೆ ಗಳಿಸಿದ್ದಾನೆ. ಎಷ್ಟು ಕಡಿಮೆ ಗಳಿಸಿದ್ದಾನೆ ಅಂದ್ರೆ 5% ಲೆಸ್ ಮಾರ್ಕ್ಸ್ ದ್ಯಾನ್ ಎ. ಅದರ್ಥ ಎಗೆ ಹೋಲಿಸಿದಾಗ ಬಿ ಯು 5% ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ. ಕೇಳ್ತಾ ಇರೋದು ಬಿ ಯು ಗಳಿಸಿದ ಅಂಕಗಳು ಎಷ್ಟು ಅಂತ ಕೇಳಿದಾನೆ. ಸರಿನಾ ಸ್ನೇಹಿತರೆ? ಈಗ ನೋಡಿ, ಎ 400 ಮಾರ್ಕ್ಸ್ ಗಳಿಸಿದ್ರೆ ಬಿ ಎಷ್ಟು ಗಳಿಸ್ತಾನೆ ಹೇಳಿ? 380 ಗಳಿಸ್ತಾನೆ. ಸರಿ ಐತಲ್ಲ? ಎ ಹ್ಯಾಸ್ ಸ್ಕೋರ್ 20 ಮಾರ್ಕ್ಸ್ ಮೋರ್ ದ್ಯಾನ್ ಬಿ. ಒಂದು ಕರೆಕ್ಟ್ ಆಯ್ತು. 380 ಕಂಪೇರ್ ಮಾಡಿದ್ರೆ 20 ಮಾರ್ಕ್ಸ್ ಜಾಸ್ತಿ ಇದೆ. ಇನ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಬಿ ಹ್ಯಾಸ್ ಸ್ಕೋರ್ಡ್ 5% ಲೆಸ್ ಮಾರ್ಕ್ಸ್ ದ್ಯಾನ್ ಎ. ಸೊ ಇವನಿಗಿಂತಲೂ 10, ಇದು 5% ಕಡಿಮೆ. 10% ಅಂದ್ರೆ ಸ್ನೇಹಿತರೆ 10 ಕೈ ಬಿಟ್ಬಿಡ್ಬೇಕು. 10 ಕೈ ಬಿಟ್ಬಿಟ್ರೆ 10% ಸಿಗುತ್ತದೆ. 10% ಅಂದ್ರೆ 40, 5% ಅಂದ್ರೆ 20, 20 ಕಡಿಮೆ ಅಂದ್ರೆ 5% ಕಡಿಮೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಹಾಗಾಗಿ ಎ ಯು ನಿಜವಾಗಿಯೂ 400, ಬಿ ಯು ನಿಜವಾಗಿಯೂ 380. ಕೇಳ್ತಾ ಇರೋದು ಬಿ ಯು ಗಳಿಸಿದ ಅಂಕಗಳು ಎಷ್ಟು? Therefore the correct answer is B, 380 marks. Okay. So B ಯು ಪಡೆದ ಅಂಕ ಎಷ್ಟು? 380.
80. ನೆಕ್ಸ್ಟ್ 35ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 35ನೇ ಪ್ರಶ್ನೆ, ಸೀತಾ ಮತ್ತು ಗೀತಾ ಅಂತ ಇಬ್ಬರಿದ್ದಾರೆ. ಸೀತಾ ಮತ್ತು ಗೀತಾ ಅಂತ ಇಬ್ಬರಿದ್ದಾರೆ ನೋಡಿ. ಸೀತಾ ಮತ್ತು ಗೀತಾ ಅಂತ ಇಬ್ಬರಿದ್ದಾರೆ. ಅವರಿಬ್ರು ಸ್ವಿಮ್ಮಿಂಗ್ ಹೋಗ್ತಾರೆ. ಆದ್ರೆ ಗ್ಯಾಪ್ ಕೊಡ್ತಾ ಇದ್ದಾರೆ ನೋಡಿ. ಸೀತಾ 2 ದಿನ ಗ್ಯಾಪ್ ಕೊಡ್ತಾಳೆ, ಗೀತಾ 3 ದಿನ ಗ್ಯಾಪ್ ಕೊಡ್ತಾಳೆ. ಇವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಈಜಾಡ್ಲಿಕ್ಕೆ ಹೋದ್ರೆ ಯಾವ ತರ ಮಾತಾಡ್ತಾ ಇದ್ದೀವಿ ಅಂದ್ರೆ, ಅವನು ಇವತ್ತು ಬಂದ್ರೆ 2 ದಿನ ಬರೋದೇ ಇಲ್ಲ ಅವನು ಅಂತಾರೆ. ಅಂದ್ರೆ ಆತರ 2 ದಿನ ಗ್ಯಾಪ್. ಯಾಕಂದ್ರೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೆದರ್ತಾ ಇರ್ತಾರೆ ಜನ. ಓಕೆ, ಸ್ವಿಮ್ಮಿಂಗ್ ಕಲ್ತ್ಕೊಳಕ್ ಹೋಗ್ತಾ ಇದ್ದೀವಿ, ಭಯ ಬೀಳ್ತಿದ್ವಿ ಚಿಕ್ಕವರಿದ್ದಾಗ. ಸೊ ಆ ರೀತಿಯಾಗಿ ಇಲ್ಲಿ ಇಬ್ರು 1 ಜನವರಿಗೆ ಹೋಗ್ಬಿಡ್ತಾರೆ. ಇವಳು ಜನವರಿ 1 ಹೋಗ್ತಾಳೆ, ಅವಳು ಜನವರಿ 1 ಹೋಗ್ತಾಳೆ. ಇಬ್ರು ಒಟ್ಟಿಗೆ ಹೋಗ್ತಾರೆ ಜನವರಿ 1. ನಂತರ ಏನಾಗುತ್ತೆ ಅಂದ್ರೆ ಸೀತಾ 2 ದಿನ ಗ್ಯಾಪ್, ಇವಳು ಗೀತಾ 3 ದಿನ ಗ್ಯಾಪ್. ಅಂದ್ರೆ ನೋಡಿ, ಸೀತಾ 2 ಮತ್ತು 3 ಗ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಅವಳು ಯಾವಾಗ ಹೋಗ್ತಾಳೆ ಹೇಳಿ? 4th ಹೋಗ್ತಾಳೆ. ಕರೆಕ್ಟಾ? ಮತ್ತೆ 5, 6 ಗ್ಯಾಪ್ ಮಾಡಿದ್ರೆ 7ನೇ ತಾರೀಕು ಹೋಗ್ತಾಳೆ. ಮತ್ತೆ 8, 9 ಗ್ಯಾಪ್ ಮಾಡಿದ್ರೆ 10ನೇ ತಾರೀಕು ಹೋಗ್ತಾಳೆ. 11, 12 ಗ್ಯಾಪ್ ಮಾಡಿದ್ರೆ 13ನೇ ತಾರೀಕು ಹೋಗ್ತಾಳೆ. ಕರೆಕ್ಟಾ? ಅಂದ್ರೆ ಇವಳು 1ನೇ ತಾರೀಕು, 4ನೇ ತಾರೀಕು, 7ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು ಈ ತರ ಹೋಗ್ತಾ ಇರ್ತಾಳೆ. ಯಾರು? ಸೀತಾ ಸ್ವಿಮ್ ಮಾಡ್ಲಿಕ್ಕೆ. ಆದ್ರೆ ಗೀತಾ ಯಾವ ತರ ಹೋಗ್ತಾಳೆ ನೋಡಿ, 3 ದಿನ ಗ್ಯಾಪ್. ಅಂದ್ರೆ 2, 3, 4 ಗ್ಯಾಪ್. ನೆಕ್ಸ್ಟ್ ಹೋಗೋದವಳು ಯಾವಾಗ? 5ನೇ ತಾರೀಕು. ಕರೆಕ್ಟಾ? ಮತ್ತೆ 6, 7, 8 ಗ್ಯಾಪ್ ಮಾಡಿ 9ನೇ ತಾರೀಕು ಹೋಗ್ತಾಳೆ. ಮತ್ತೆ 10, 11, 12 ಗ್ಯಾಪ್ ಮಾಡಿ 13ನೇ ತಾರೀಕು ಹೋಗ್ತಾಳೆ. ಅದ್ರ ಅರ್ಥ ಏನ್ ಹೇಳಿ ಸ್ನೇಹಿತರೆ? 13ನೇ ತಾರೀಕು ಸೀತಾನು ಹೋಗ್ತಾಳೆ, 13ನೇ ತಾರೀಕು ಗೀತಾ ಕೂಡ ಹೋಗ್ತಾ ಇದ್ದಾಳೆ. ಅದರ ಅರ್ಥ ಇಬ್ಬರು ಒಟ್ಟಿಗೆ, ವೆನ್ ವಿಲ್ ದೇ ಗೋ ಟುಗೆದರ್ ನೆಕ್ಸ್ಟ್? ಇಬ್ಬರು ಒಟ್ಟಿಗೆ ಹೋಗೋದು ನೆಕ್ಸ್ಟ್ ಟೈಮ್ ಯಾವಾಗ ಸ್ನೇಹಿತರೆ? 13th ಜನವರಿ, ಜನವರಿ 13ನೇ ತಾರೀಕು ಮತ್ತೆ ಇಬ್ರು ಒಟ್ಟಿಗೆ ಸ್ವಿಮ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಾ ಮೇಲೆ ಇದೆ ನೋಡಿ. ಏನಾ ಅಂದ್ರೆ ಏಜಸ್ ಮೇಲೆ ಇದೆ. ಇಟ್ ಇಸ್ ಎ ಪ್ರಾಬ್ಲಮ್ ಆನ್ ಏಜಸ್. ಏನಾ ವಾಸ್ ಬಾರ್ನ್ 4 years ಆಫ್ಟರ್ ಹರ್ ಪೇರೆಂಟ್ಸ್ ಮ್ಯಾರೇಜ್. ಪೇರೆಂಟ್ಸ್ ಮ್ಯಾರೇಜ್ ಆದ ನಂತರ 4 ವರ್ಷಗಳ ನಂತರ ಏನಾ ಹುಡ್ತಾಳೆ. ಹರ್ ಮದರ್ ಈಸ್ 3 years ಯಂಗರ್ ದ್ಯಾನ್ ಹರ್ ಫಾದರ್. ಅಂದ್ರೆ ಏನಾಳ ಫಾದರ್ ಎಷ್ಟಿರ್ತಾನಲ್ಲ ಅವನಿಗಿಂತಲೂ 3 ವರ್ಷ ಅವನ ಮದರ್ ಚಿಕ್ಕವಳು. ಮತ್ತೇನಿದೆ? ಆ್ಯಂಡ್ 24 years ಓಲ್ಡರ್ ದ್ಯಾನ್ ಏನಾ. ಅಂದ್ರೆ 24 ವರ್ಷ ಏನಾಗಿಂತ ಅವಳು ಜಾಸ್ತಿ ಇದ್ದಾಳೆ. ಹೂ ಈಸ್ 13 years ಓಲ್ಡ್. ಅಂದ್ರೆ ಏನಾ ಎಷ್ಟು ವರ್ಷದವಳು? 13 ವರ್ಷದವಳಿದ್ದಾಳೆ. ಆಗ ಇವಳು 24 ವರ್ಷ ಇರ್ತಾಳೆ. ಆಟ್ ವಾಟ್ ಏಜ್ ಡಿಡ್ ಏನಾಸ್ ಫಾದರ್ ಗೆಟ್ ಮ್ಯಾರಿಡ್? ಹಾಗಾದ್ರೆ ಏನಾಳ ತಂದೆ ಎಷ್ಟು ವರ್ಷದವನಿದ್ದಾಗ ಮ್ಯಾರೇಜ್ ಆಗಿರುತ್ತಂತ. ಓಕೆ, ಈಗ ನೋಡಿ, ಹರ್ ಮದರ್ ಈಸ್ 3 years ಯಂಗರ್ ದ್ಯಾನ್ ಹರ್ ಫಾದರ್ ಇದೆ, ಆ್ಯಂಡ್ 24 years ಓಲ್ಡರ್ ದ್ಯಾನ್ ಏನಾ. ಇಲ್ಲಿ ನೋಡಿ, 24 ವರ್ಷ ಏನಾಗಿಂತ ಜಾಸ್ತಿ. ಅದರ ಅರ್ಥ ಏನು ಅಂದ್ರೆ, ಮದರ್ ಏನಿದಾಳಲ್ಲ, ಏನಾನ ಮದರ್ ಏನಿದಾಳಲ್ಲ ಅವಳು 24 ಇದ್ದಾಗ ಏನಾಗ್ತಾಳೆ? ಹುಟ್ತಾಳೆ ಅಂತ. ದಟ್ ಇಸ್ ದ ಮೀನಿಂಗ್. ಹುಟ್ಟಿದ ತಕ್ಷಣ 0 ಇರ್ತಾರೆ ಯಾವಾಗಲೂ. ಹುಟ್ಟಿದ ನಂತರ 1 ವರ್ಷದ ನಂತರ 1 ವರ್ಷದವ್ರು ಆಗ್ತಾರೆ. ಸೊ ಹುಟ್ಟಿದ ತಕ್ಷಣ ಏನಿರ್ತಾಳೆ? 0 ಇರುತ್ತಾಳೆ. ಆ ಟೈಮ್ ಅಲ್ಲಿ ಮದರ್ 24. ಯಾಕೆ ಹೇಳಿ? ಏನಾಗಿಂತ ಮದರ್ 24 ವರ್ಷ ಜಾಸ್ತಿ. ಒಂದು ಸತಿ 24 ವರ್ಷ ಜಾಸ್ತಿ ಅಂದ್ರೆ ಮುಗೀತು. ನೀವು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಚೆಕ್ ಮಾಡಿ ನೋಡಿ, ಅವಳಿಗಿಂತಲೂ ಅವಳು 24 ವರ್ಷ ದೊಡ್ಡೋದು ಇದ್ದೇ ಇರ್ತಾಳೆ. ಓಕೆ, ದ ಡಿಫರೆನ್ಸ್ ವಿಲ್ ಬಿ ಮೇಂಟೈನ್ ಸೇಮ್ ಥ್ರೂ ಔಟ್. ಓಕೆ, ಸೊ ಇವಳು 0 ಇದ್ದಾಗ ಇವಳು 24 ಕನ್ಫರ್ಮ್. ಇವಳು 24 ಅಂದ್ರೆ ಇದು ಹುಟ್ಟಿದಾಗ. 4 ವರ್ಷ ಆದ ನಂತರ ಅವಳು ಹುಟ್ಟಿದಾಳಂತ ಕೊಟ್ಟಿದ್ದ ನೋಡಿ, 4 years ಆಫ್ಟರ್ ಹರ್ ಪೇರೆಂಟ್ಸ್ ಮ್ಯಾರೇಜ್. ಅದರ್ಥ ಇವಳು ಮದರ್ 24 ಏನಿದಾಳಲ್ಲ, ಇವಳು ಮದುವೆ ಆಗಿರೋದು ಯಾವಾಗ ಅಂತ ಲೆಕ್ಕ? 20ಕ್ಕೆ ಮದುವೆ ಆಗಿದ್ದಾಳಂತ. ತಾಯಿ 20ಕ್ಕೆ ಮದುವೆ ಆಗಿದ್ದಾಳೆ, 24 ವರ್ಷದೊಳಿದ್ದಾಗ ಏನೋ ಹುಡ್ತಾಳೆ. ದಟ್ ಇಸ್ ದ ಮೀನಿಂಗ್. ತಾಯಿ 20 ಇದ್ರೆ ತಂದೆ ಎಷ್ಟಿರ್ತಾನೆ?
23 ತಾನೆ. ಯಾಕೆ? ತಾಯಿಯು ತಂದೆಗಿಂತ 3 ವರ್ಷ ಚಿಕ್ಕವಳು ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ತಾಯಿ 20, ತಂದೆ 23 ಇದ್ದಾಗ ಮ್ಯಾರೇಜ್ ಆಗುತ್ತದೆ. 4 ವರ್ಷಗಳ ನಂತರ ಏನೋ ಹುಟ್ಟುತ್ತಾಳೆ. ಅದರ ಅರ್ಥ ಆನ್ಸರ್ ಇಸ್ 23. ಸೊ ಸೆಕೆಂಡ್ ಆಪ್ಷನ್ 23 ಇಸ್ ದ ಕರೆಕ್ಟ್ ಆನ್ಸರ್. 23 ಇಯರ್ಸ್ ಏನಿದು? ಅವ್ರ ತಂದೆ 23 ವರ್ಷದವನು ಇದ್ದಾಗ ಮದುವೆ ಆಗುತ್ತದೆ. ದಟ್ ಇಸ್ ದ ಮೀನಿಂಗ್. ಅಟ್ ವಾಟ್ ಏಜ್ ಡಿಡ್ ಏನಾಸ್ ಫಾದರ್ ಗೆಟ್ ಮ್ಯಾರಿಡ್? ಓಕೆ. ಸೊ ಮೇಲ್ನೋಟಕ್ಕೆ ಇದು ಟಫ್ ಅನ್ಸುತ್ತೆ ಸ್ನೇಹಿತರೆ, ಆದರೆ ಇದು ಈಸಿ ಪ್ರಾಬ್ಲಮ್. ಓಕೆ. ಈ 13 ವರ್ಷ ಇದು ವೇಸ್ಟ್ ಇನ್ಫಾರ್ಮೇಶನ್ ಇನ್ ದಿಸ್ ಪ್ರಾಬ್ಲಮ್. ರಿಡಂಡೆಂಟ್ ಇನ್ಫಾರ್ಮೇಶನ್. ಓಕೆ. Next one, Rakesh had money to buy 8 mobile handsets of a specific company, but the retailer offered very good discount on that particular handset. Rakesh could buy 10 mobile handsets with the amount he had. What was the discount retailer offered? ಈಗೇನಂದ್ರೆ ನಾವು ಮೊಬೈಲ್ ಹ್ಯಾಂಡ್ಸೆಟ್ ತಗೊಳ್ಳಿಕ್ಕೆ ಹೋಗಿರ್ತೀವಿ. ಎಷ್ಟು ಹ್ಯಾಂಡ್ಸೆಟ್ ತಗೊಳ್ಳಿಕ್ಕೆ ಹೋಗಿರ್ತೀವಿ? 8 ಹ್ಯಾಂಡ್ಸೆಟ್ ತಗೊಳ್ಳಿಕ್ಕೆ ಹೋಗಿರ್ತೀವಿ. ಕರೆಕ್ಟ್ ಆಗಿ 8 ಹ್ಯಾಂಡ್ಸೆಟ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟೇ ದುಡ್ಡು ತಗೊಂಡು ಹೋಗಿರ್ತೀವಿ. ಆದ್ರೆ ಅಲ್ಲಿ ಹೋದ ತಕ್ಷಣ ಅವನು ಏನ್ ಮಾಡ್ತಾನೆ? ಅದೇ ದುಡ್ಡಿಗೆ ಅವ್ನು 10 ಹ್ಯಾಂಡ್ಸೆಟ್ ಕೊಟ್ಟು ಬಿಡ್ತಾನೆ. 8 ಸಿಗೋ ಜಾಗದಲ್ಲಿ ನಮ್ಗೆ 10 ಸಿಗ್ತಾ ಇದೆ ಅಂದ್ರೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಲೆಕ್ಕ. ಕಡಿಮೆ ಅಂದ್ರೆ ಏನು? ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ. ಆ ಡಿಸ್ಕೌಂಟ್ ಎಷ್ಟು % ಅಂತ ಕೇಳಿರೋದು. ಸರಿನಾ? ಈ ಟೈಪ್ ಕ್ವಶನ್ಸ್ ಗಳನ್ನ ಯಾವ ತರ ಸಾಲ್ವ್ ಮಾಡಕ್ ನೋಡಿ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅವನು ರಾಕೇಶನು ಎಷ್ಟು ದುಡ್ಡು ತಗೊಂಡು ಹೋಗಿದ್ದಾನೆ ಗೊತ್ತಿಲ್ಲ ಅಂದ್ರೆ ನಾವೇ ಅಸ್ಯೂಮ್ ಮಾಡ್ಬೋದು. ಹೇಗೆ ಅಸ್ಯೂಮ್ ಮಾಡ್ಬೇಕು? ಗೋ ಫಾರ್ LCM ಅಂಡ್ ಅಸ್ಯೂಮ್ ದ ಅಮೌಂಟ್. 8 ಮತ್ತು 10 ಇವುಗಳ ಲಸಾಕ ಹಿಡ್ಕೊಂಡು ಅಸ್ಯೂಮ್ ಮಾಡ್ಬೇಕು. 2ರಿಂದ ಸ್ಟಾರ್ಟ್ ಮಾಡೋಣ. 2 4s 2 5s LCM ಎಷ್ಟಾಗ್ಬಿಡುತ್ತೆ ಸ್ನೇಹಿತರೆ? 40. ಇದರ ಅರ್ಥ ಏನು ಅಂದ್ರೆ 40 ರೂಪಾಯಿ ಆತನು ತೆಗೆದುಕೊಂಡು ಮೊಬೈಲ್ ಶಾಪಿಗೆ ಹೋಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ದಿಸ್ ಈಸ್ ದ ಓನ್ಲಿ ಅಸಂಪ್ಷನ್ ದಟ್ ವಿ ಆರ್ ಮೇಕಿಂಗ್. ಯಾವಾಗಲೂ ಒಂದನ್ನು ಮಾತ್ರ ಅಸ್ಯೂಮ್ ಮಾಡ್ಲಿಕ್ಕೆ ಹಾಕಿರುತ್ತೆ ಸ್ನೇಹಿತರೆ. and this is the only assumption that we are making. ಆತನು 40 ರೂಪಾಯಿ ತಗೊಂಡು ಹೋಗಿದ್ದಾನೆ ಏನ್ ಮಾಡ್ಲಿಕ್ಕೆ? 8 ಹ್ಯಾಂಡ್ಸೆಟ್ಸ್ ಗಳನ್ನ ತಗೊಂಡ್ಬರ್ಲಿಕ್ಕೆ. ಅದರ ಅರ್ಥ ಪ್ರತಿಯೊಂದು ಹ್ಯಾಂಡ್ಸೆಟ್ಗೆ 5 ರೂಪಾಯಿ ಆಗ್ಲಿಲ್ಲ ಸ್ನೇಹಿತರೆ. ಈಚ್ ಅಂಡ್ ಎವ್ರಿ ಹ್ಯಾಂಡ್ಸೆಟ್ 5 rupees. ಒಂದೊಂದಕ್ಕೆ 5 ರೂಪಾಯಿ. 8 ಹ್ಯಾಂಡ್ಸೆಟ್ ತರ್ಲಿಕ್ಕೆ 40 ರೂಪಾಯಿ ತಗೊಂಡು ಅವ್ನು ಹೋಗಿರ್ತಾನೆ. ಬಟ್ ಅಲ್ಲಿ ಹೋದ ತಕ್ಷಣ ಏನ್ ಗೊತ್ತಾಗುತ್ತೆ ಅಂದ್ರೆ ಡಿಸ್ಕೌಂಟ್ ಇದೆ. ಸೊ ಫಾರ್ ದ ಸೇಮ್ ಅಮೌಂಟ್ ಯು ಕ್ಯಾನ್ ಬೈ 10 ಹ್ಯಾಂಡ್ಸೆಟ್ಸ್. 10 ಹ್ಯಾಂಡ್ಸೆಟ್ಸ್ ಗಳು ಸಿಗುತ್ತವೆ. ಎಷ್ಟು ರೂಪಾಯಿಗೆ? ಸೇಮ್ 40 ರೂಪೀಸ್ಗೆ. ಅದರ ಅರ್ಥ ಒಂದೊಂದು ಹ್ಯಾಂಡ್ಸೆಟ್ಗೆ ಅಲ್ಲಿ ಎಷ್ಟು ಬಿದ್ದಿದೆ? ಓನ್ಲಿ 4 rupees. ಓಕೆ. ಸೊ ಆಕ್ಚುಲಿ ಈಚ್ ಅಂಡ್ ಎವ್ರಿ ಹ್ಯಾಂಡ್ಸೆಟ್ ಹ್ಯಾಸ್ ಕಾಸ್ಟೆಡ್ ಹಿಮ್ ಓನ್ಲಿ 4 rupees. ಸೊ 5 ರೂಪಾಯಿ ಬೆಲೆಯ ಹ್ಯಾಂಡ್ಸೆಟ್ ಅವನಿಗೆ ಎಷ್ಟು ರೂಪಾಯಿಗೆ ಸಿಕ್ಕಿದೆ? ಬರೀ 4 ರೂಪಾಯಿಗೆ ಸಿಕ್ಕಿದೆ. ಅದರ ಅರ್ಥ 1 ರೂಪಾಯಿ ಡಿಸ್ಕೌಂಟ್ ಸಿಕ್ತಿಲ್ಲ. 5 ರೂಪಾಯಿಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್? 1 ರೂಪಾಯಿ ಡಿಸ್ಕೌಂಟ್. 5 ರೂಪಾಯಿಗೆ 1 ರೂಪಾಯಿ ಡಿಸ್ಕೌಂಟ್. ಕೇಳ್ತಾ ಇರೋದು ಪರ್ಸೆಂಟೇಜ್ ಅಂದ್ರೆ 100 ರೂಪೀಸ್ಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್. ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 5 1s 5 20s. ಸೆಕೆಂಡ್ ಆಪ್ಷನ್ ಬಿ 20% ಡಿಸ್ಕೌಂಟ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ 5 ರೂಪಾಯಿಗೆ 1 ರೂಪಾಯಿ ಡಿಸ್ಕೌಂಟ್. 100 ರೂಪಾಯಿಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್? ಸರಿನಾ? ಸೊ ದಿಸ್ ಇಸ್ ಪ್ರಾಬ್ಲಮ್ ಆನ್ ಡಿಸ್ಕೌಂಟ್ಸ್. Now let's see the next problem. The average marks of 100 students are given to be 40. 100 ಜನ ವಿದ್ಯಾರ್ಥಿಗಳಿದ್ದಾರೆ ಸ್ನೇಹಿತರೆ. 100 ಸ್ಟೂಡೆಂಟ್ಸ್ ಆರ್ ದೇರ್. ಅವರುಗಳ ಎವರೇಜ್ ಎಷ್ಟಿದೆ? 40 ಇದೆ. ನಂತರ ಏನ್ ಗೊತ್ತಾಗ್ಬಿಡ್ತು ಅಂದ್ರೆ 53ನ್ನ 83 ಅಂತೇಳಿ ತಪ್ಪಾಗಿ ಓದಿರೋದು ಗೊತ್ತಾಗ್ಬಿಡುತ್ತೆ. 53 ಓದಬೇಕಾಗಿತ್ತು, ಬಟ್ ಅದನ್ನ ಏನಂತ ಓದ್ಬಿಟ್ಟಿದೀವಿ? 83 ಅಂತ ಓದ್ಬಿಟ್ಟಿದೀವಿ. ಅದರ ಅರ್ಥ ಈ ಟೋಟಲ್ ಅಲ್ಲಿ 30 ಎಕ್ಸ್ಟ್ರಾ ಓದ್ಬಿಟ್ಟಿಲ್ಲ. ದ ಟೋಟಲ್ ಇಸ್ ಶೋಯಿಂಗ್ ಅಸ್ 30 ಎಕ್ಸ್ಟ್ರಾ. 30 ಎಕ್ಸ್ಟ್ರಾ ಆಗ್ತಾ ಇದೆ. ಆ 30 ಎಕ್ಸ್ಟ್ರಾ ಅದು ಟೋಟಲ್ ಅಲ್ಲಿ ಎಕ್ಸ್ಟ್ರಾ. ಸರಿನಾ? ಎವರೇಜ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಅಂದ್ರೆ ಡಿವೈಡ್ ಬೈ 100 ಮಾಡಿ ಅಷ್ಟೇ. 0.3 ಅಂದ್ರೆ ಎವರೇಜ್ ಅಲ್ಲಿ 0.3 ಎಕ್ಸ್ಟ್ರಾ ಆಗಿದೆ. ನಮ್ದು ರಾಂಗ್ ಎವರೇಜ್ 40 ಇದೆ. 0.3 ಎಕ್ಸ್ಟ್ರಾ ಆಗಿದೆ ಅಂದ್ರೆ 0.3 ಮೈನಸ್ ಮಾಡಿಬಿಡಿ. ಅಲ್ಲಿಗೆ ನಿಮಗೆ ಎಷ್ಟು ಬರುತ್ತೆ? 39.7 ಬರುತ್ತೆ. ಅಂಡ್ ದಟ್ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಈಸ್ ದ ಕರೆಕ್ಟ್ ಎವರೇಜ್. ರಾಂಗ್ ಎವರೇಜ್ 40, ಅದು 0.3 ಎಕ್ಸ್ಟ್ರಾ ಆಗಿದೆ. ಅದು ಮೈನಸ್ ಮಾಡ್ಕೊಂಡ್ಬಿಟ್ರೆ ಯು ವಿಲ್ ಗೆಟ್ ದ ಕರೆಕ್ಟ್ ಎವರೇಜ್ ವಿಚ್ ಈಸ್ ಸೆಕೆಂಡ್ ಆಪ್ಷನ್ 39.7. ಮುಂದಿನ ಪ್ರಶ್ನೆ.
ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಸಿರೀಸ್ ಮೇಲಿದೆ. ಇಟ್ಸ್ ಅ ಪ್ರಾಬ್ಲಮ್ ಆನ್ ಸಿರೀಸ್. ಸರಣಿಗಳ ಮೇಲಿರೋ ಪ್ರಶ್ನೆ. 132, 132, 129, 124, 117, 106, 93, ಎಕ್ಸ್ ಎಕ್ಸ್ ಅಂದ್ರೆ ಒಂದೇ, ಕ್ವಶನ್ ಮಾರ್ಕ್ ಅಂದ್ರೆ ಒಂದೇ. ಎರಡು ಒಟ್ಟಿಗೆ ಕೊಡಬಾರ್ದಾಗಿತ್ತು, ಅವನು ಕೊಟ್ಟಿದ್ದಾನೆ. ಓಕೆ, ಸೊ ಈಗ ಡಿಫ್ರೆನ್ಸ್ ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ಸ್ನೇಹಿತರೆ? 3 ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ 5 ಇದೆ, ಇಲ್ಲಿಂದ ಇಲ್ಲಿಗೆ 7 ಇದೆ, ಇಲ್ಲಿಂದ ಇಲ್ಲಿಗೆ 9 ಇದೆ, ಇಲ್ಲಿಂದ ಇಲ್ಲಿಗೆ 13 ಇದೆ. ಓಕೆ, ಸೊ ಜನ ಎಲ್ಲಿ ತಪ್ಪು ಮಾಡ್ತಾರಂದ್ರೆ 3, 5, 7, 9, 11 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂತ ತಿಳ್ಕೊಳ್ತೀವಿ. ಬಟ್ ಅದು ಅಲ್ಲ. 3, 5, 7, 9, 11, 13, 15 ಇದು ಅಲ್ಲ. ಆಡ್ ನಂಬರ್ಸ್ ಮೇಲೆ ಇರೋ ಪ್ರಶ್ನೆ ಅಲ್ಲ ಇದು. ದಿಸ್ ಈಸ್ ಎ ಪ್ರಾಬ್ಲಮ್ ಆನ್ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಪ್ರೈಮ್ ನಂಬರ್ಸ್, ಅವಿಭಾಜ್ಯ. ಭಾಜ್ಯ ಅಂದ್ರೆ ಭಾಗ ಮಾಡ್ಲಿಕ್ಕೆ ಬರುವಂಥವು, ಅವಿಭಾಜ್ಯ ಅಂದ್ರೆ ಭಾಗ ಮಾಡ್ಲಿಕ್ಕೆ ಬರದೇ ಇರುವಂಥವು, ಅನ್ಬ್ರೇಕಬಲ್ ನಂಬರ್ಸ್. ಸೊ ಇಲ್ಲಿ ಅನ್ಬ್ರೇಕಬಲ್ ನಂಬರ್ಸ್ ಬರೀತೀವಿ ನೋಡಿ ಸ್ನೇಹಿತರೆ. 2, 3, 5, 7, 11, 13, 17, 19, 23, 29, 31, 37, 41, 43, 47 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಇನ್ ದ ಫಸ್ಟ್ 15 ನ್ಯಾಚುರಲ್ ನಂಬರ್ಸ್, ದೀಸ್ ಆರ್ ದ 15 ಪ್ರೈಮ್ ನ್ಯಾಚುರಲ್ ನಂಬರ್ಸ್, ಅನ್ಬ್ರೇಕಬಲ್ ನಂಬರ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, 3ರಿಂದ ಸ್ಟಾರ್ಟ್ ಆಗಿದೆ, 3 ಆಗಿದೆ, 5 ಆಗಿದೆ, 7 ಆಗಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ 9 ಇದೆಯಾ? 100 ಇದು 9 ಇಲ್ಲ, ಇದು 11 ಇದೆ ನೋಡಿ. 106, 7, 11 ಡಿಫ್ರೆನ್ಸ್ ಇದೆ. 11 ನಂತರ ಇಲ್ಲಿ 13 ಇದೆ. ಸೊ 11 ಆಯ್ತು, 13 ಆಯ್ತು. ನೆಕ್ಸ್ಟ್ ನಮ್ದು ಏನಾಗಬೇಕು ಡಿಫ್ರೆನ್ಸ್? 17 ಆಗ್ಬೇಕು ಸ್ನೇಹಿತರೆ. 93ರಲ್ಲಿ ಏನ್ ಮೈನಸ್ ಮಾಡೋಣ? 17 ಎಷ್ಟು ಬರುತ್ತೆ ನೋಡಿ? 13ರಲ್ಲಿ 7 ಹೋದ್ರೆ 6, 9ರಲ್ಲಿ 2 ಹೋದ್ರೆ 7. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ, 76. This is a problem on series. Next one, next problem is also on series. ಇದು ಕೂಡ ಸರಣಿಗಳ ಮೇಲಿರೋ ಪ್ರಶ್ನೆ. 4, 196, 16, 144, 36, 164 ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ ಸ್ನೇಹಿತರೆ, 4 ಅಂದ್ರೆ 2ರ ವರ್ಗ ಅಂತ ಇದು. 196 ಅಂದ್ರೆ 14ರ ವರ್ಗ. 16 ಅಂದ್ರೆ 4ರ ವರ್ಗ. ಆಲ್ ದೀಸ್ ಆರ್ ಸ್ಕ್ವೇರ್ಸ್. ಸ್ಕ್ವೇರ್ಸ್ ಎಲ್ಲ ಮುಂಚೆನೆ ಬೈಟ್ ಮಾಡಿರ್ಬೇಕು ಸ್ನೇಹಿತರೆ. ಇದು ಏನು ಅಂದ್ರೆ 144 ಅಂತ ಹೇಳಲೇಬಾರ್ದು, 12ರ ವರ್ಗ ಅಂತ ಹೇಳ್ಬೇಕು. ಅಷ್ಟರ ಮಟ್ಟಿಗೆ ವರ್ಗ ಸಂಖ್ಯೆ ಎಲ್ಲ ಬೈಟಿರ್ಬೇಕು. ಇದು 10ರ ವರ್ಗ, ಇದು 8ರ ವರ್ಗ. ಇಲ್ಲಿ ನೋಡಿ, 2, 4, 6, 8 ಸಿಕ್ತಾ ಲಾಜಿಕ್. ನೆಕ್ಸ್ಟ್ ಇನ್ನೊಂದು ಸೀರೀಸ್ ಇದೆ ಅಲ್ಲಿ ಸ್ನೇಹಿತರೆ. 14ರಲ್ಲಿ 2 ಕಳೆದ್ರೆ 12, 12ರಲ್ಲಿ 2 ಕಳೆದ್ರೆ 10, 10ರಲ್ಲಿ 2 ಕಳೆದ್ರೆ 8, 8ರ ವರ್ಗ, 8 8ಲೆ 64. ಸೊ ಆನ್ಸರ್ ಈಸ್ ಬಿ, 64. ಇಲ್ಲಿ ನಮಗೆ ಎಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ ಅಂದ್ರೆ 64 ಇದೆ, ಮತ್ತೆ ಹೆಂಗ ಅದೇ ಮತ್ತೆ 64 ಹೆಂಗ್ ಬರುತ್ತೆ ಅಂತ ನಾವು ವಿಚಾರ ಮಾಡ್ತೀವಿ. ಬಟ್ ದ ಕರೆಕ್ಟ್ ಆನ್ಸರ್ ಇಸ್ 64 ಓನ್ಲಿ. ಅಲ್ಲಿ ಒಂಚೂರು ಕನ್ಫ್ಯೂಸ್ ಆಗೋ ಥರ ಅವನು ಪ್ರಾಬ್ಲಮ್ ಅನ್ನ ಸೆಟ್ ಮಾಡಿದಾನೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಐವತ್ತೆರಡನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 52nd ಪ್ರಾಬ್ಲಮ್. 15 ಜನ ಇದ್ದಾರೆ ಗುಂಪಿನಲ್ಲಿ. ದೇರ್ ಆರ್ 15 ಇನ್ ದ ಗ್ರೂಪ್. ಟೋಟಲ್ 15 ಜನ ಇರೋದು ಸ್ನೇಹಿತರೆ. 7 ಜನ ಫ್ರೆಂಚ್ ಅಲ್ಲಿ ಮಾತಾಡ್ತಾರೆ, 8 ಜನ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, 3 ಜನ ಯಾವ್ದ್ರಲ್ಲೂ ಮಾತಾಡಕ್ ಬರಲ್ಲ. ಕೇಳ್ತಾ ಇರೋದು ಒಂದೇ ಭಾಷೆ, ಓನ್ಲಿ ಒನ್ ಲ್ಯಾಂಗ್ವೇಜ್. ಒಂದೇ ಒಂದು ಭಾಷೆಯಲ್ಲಿ ಮಾತನಾಡೋರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾನೆ. ಸೊ ಟೋಟಲ್ 15ರಲ್ಲಿ 3 ಜನ ಯಾವ ಭಾಷೆಯಲ್ಲೂ ಮಾತಾಡಲ್ಲ. ಇಲ್ಲಿ ನೋಡಿ, ಈ ತರ ವೆನ್ ಡಯಾಗ್ರಾಮ್ ಬರೀಬಹುದು. ಇದು ಫ್ರೆಂಚ್, ಇದು ಇಂಗ್ಲಿಷ್. 3 ಜನ ಯಾವ್ದ್ರಲ್ಲೂ ಮಾತಾಡಲ್ಲ ಅಂದ್ರೆ ಅವ್ನು ಫಸ್ಟ್ ಔಷಧಿ ಬರೆದು ಬಿಡೋಣ, ಸರಿನಾ? ಟೋಟಲ್ ಇರೋದೇ 15, 3 ಜನ ಮಾತಾಡಲ್ಲ. ಅದರ ಅರ್ಥ ಮಾತಾಡೋರು ಎಷ್ಟು ಜನ? ಅದ್ರ 12. ಅದರ ಅರ್ಥ ಈ ಸರ್ಕಲ್ ಒಳಗಡೆ ಎಷ್ಟು ಜನ ಬರ್ಬೇಕು ಸ್ನೇಹಿತರೆ? 12 ಜನ ಬರ್ಬೇಕು. ಕರೆಕ್ಟಾ? ಫ್ರೆಂಚ್ 7 ತೋರಿಸ್ತಾ ಇದೆ, ಇಂಗ್ಲಿಷ್ 8 ತೋರಿಸ್ತಾ ಇದೆ, 2 ಸೇರಿ 15 ತೋರಿಸ್ತಾ ಇದೆ.
ಅಲ್ಲಿ ಒಳಗಡೆ ಬರ್ಬೇಕಾಗಿರೋರೇ 12 ಜನ, ಬಟ್ ತೋರಿಸ್ತಾ ಇರೋದು 15 ಜನ. ಎಷ್ಟು ಎಕ್ಸ್ಟ್ರಾ ತೋರಿಸ್ತಾ ಇದೆ? 3 ಎಕ್ಸ್ಟ್ರಾ ತೋರಿಸ್ತಾ ಇದೆ. ಆ ಎಕ್ಸ್ಟ್ರಾ ಇರೋದನ್ನ ಫಸ್ಟ್ ಬರಿಬೇಕು ಮಧ್ಯಕ್ಕೆ. ಫಸ್ಟ್ ಏನ್ ಬರಿಬೇಕು? ಯಾವಾಗಲೂ ಎಕ್ಸ್ಟ್ರಾ ಇರೋದನ್ನ ಮಧ್ಯಕ್ಕೆ ಬರಿಬೇಕು. ಈಗ ಫ್ರೆಂಚ್ 7, ಇಲ್ಲಿ ಫ್ರೆಂಚ್ ಅಲ್ಲಿ 7 ಆಗ್ಬೇಕು. ಆಲ್ರೆಡಿ 3 ಬರ್ದಿದೀವಿ. ಇಲ್ಲಿ ಎಷ್ಟು ಬರೆಯೋಣ? 4. ಇಂಗ್ಲಿಷ್ ಎಷ್ಟು ತೋರಿಸ್ಬೇಕು ಸ್ನೇಹಿತರೆ? 8 ತೋರಿಸ್ಬೇಕು. ಆಲ್ರೆಡಿ 3 ತೋರಿಸ್ತಾ ಇದೆ, 5 ಬರೆಯೋಣ. ಸೊ ಇಂಗ್ಲಿಷ್ 8 ಆಯ್ತು, ಫ್ರೆಂಚ್ 7 ಆಯ್ತು. ಇದು ಭಾಷೆಗಳಲ್ಲಿ ಮಾತನಾಡೋರು 5, 4, 9, 3, 12 ಆಯ್ತು. ಔಟ್ಸೈಡ್ 3 ಆಯ್ತು. ಟೋಟಲ್ 15 ಆಯ್ತು. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಕೇಳ್ತಾರೋ ಪ್ರಶ್ನೆ ಏನು ಅಂದ್ರೆ, ಓನ್ಲಿ ಒನ್ ಲ್ಯಾಂಗ್ವೇಜ್, ಒಂದೇ ಭಾಷೆಯಲ್ಲಿ ಮಾತನಾಡೋ ಜನ ಇವರೆಲ್ಲ ಒಂದೇ ಭಾಷೆಯಲ್ಲಿ ಮಾತನಾಡೋರು. 4 ಜನ ನೋಡಿ ಓನ್ಲಿ ಫ್ರೆಂಚ್, ಒಂದೇ ಭಾಷೆಯಲ್ಲಿ ಮಾತಾಡ್ತಾರೆ. 5 ಜನ ನೋಡಿ ಓನ್ಲಿ ಇಂಗ್ಲಿಷ್ ಭಾಷೆ ಬಿಟ್ರೆ ಇನ್ನೇನು ಬರಲ್ಲ. ಅಂದ್ರೆ ಇಲ್ಲಿ 4, ಇಲ್ಲಿ 5, 4 + 5, ದ ಫೈನಲ್ ಆನ್ಸರ್ ಇಸ್ 9. ಸೊ 9 ಜನ ಒಂದೇ ಭಾಷೆಯಲ್ಲಿ ಮಾತನಾಡ್ತಾರೆ. ದ ಕರೆಕ್ಟ್ ಆನ್ಸರ್ ಇಸ್ ಬಿ, ಸೆಕೆಂಡ್ ಆಪ್ಷನ್ 9 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ನೋಡಿ, ಪ್ರಾಬ್ಲಮ್ ಇಷ್ಟೊಂದು ಉದ್ದ ಅನಿಸ್ತಾ ಇದೆ, ಬಟ್ ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ನೋಡಿ, ಒಂದು ಫ್ಯಾಮಿಲಿನಲ್ಲಿ 2 ಮಕ್ಕಳಿದ್ದಾರೆ, ಅಲಾಂಗ್ ವಿತ್ ದೇರ್ ಪೇರೆಂಟ್ಸ್. ತಂದೆ ತಾಯಿ 2 ಮಕ್ಕಳು. ಎವರೇಜ್ ಆಫ್ ದ ವೇಟ್ಸ್ ಆಫ್ ದ ಚಿಲ್ಡ್ರನ್ ಅಂಡ್ ದೇರ್ ಮದರ್ ಈಸ್ 50 kg. ದ ಆವರೇಜ್ ಆಫ್ ದ ವೇಟ್ಸ್ ಆಫ್ ದ ಚಿಲ್ಡ್ರನ್ ಅಂಡ್ ದೇರ್ ಫಾದರ್ ಈಸ್ 52 kg. ಇಫ್ ದ ವೇಟ್ ಆಫ್ ದ ಫಾದರ್ ಇಸ್ 60 kg, ದೆನ್ ವಾಟ್ ಇಸ್ ದ ವೇಟ್ ಆಫ್ ದ ಮದರ್ ಅಂತ ಕೇಳಿದಾನೆ. ಸೊ ಇಲ್ಲಿ ಕೊಟ್ಟರು ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್ ಮತ್ತೆ ಮದರ್, ಇವ್ರು ಎಲ್ಲರೂ ಆನ್ ಎನ್ ಎವರೇಜ್ ಎಷ್ಟಿದ್ದಾರೆ ಅಂತ ಕೊಟ್ಟಿದ್ದಾನೆ? 50 ವರ್ಷ, 50 kg. ಎಲ್ರದ್ದು ತೂಕ ಎಷ್ಟಿದೆ? ಆನ್ ಎನ್ ಎವರೇಜ್ 50. 50, 50, 50 ಅಂದ್ರೆ ಎಷ್ಟಾಯ್ತು ಸ್ನೇಹಿತರೆ? 150 ಆಯ್ತು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಆವರೇಜ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಆಕ್ಚುಯಲ್. ಆವರೇಜ್ ಅನ್ನ ಆಕ್ಚುಯಲ್ ಅಂತಾನೆ ತಿಳ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಇಸ್ ದ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆನ್ ಅವರೇಜಸ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ಅಸ್ಯೂಮಿಂಗ್ ಆವರೇಜ್ ಆಸ್ ಆಕ್ಚುಯಲ್. ಆವರೇಜ್ ಅನ್ನ ಆಕ್ಚುಯಲ್ ಅಂತ ತಿಳಿಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 2 ಮಕ್ಕಳಿದ್ದಾರೆ ಸ್ನೇಹಿತರೆ, 2 50 ಅಂತ ತಿಳ್ಕೊಳ್ಳೋಣ. ಮದರ್ ಕೂಡ 50. ಎಲ್ಲರೂ ಆನ್ ಎನ್ ಅವರೇಜ್ 50 50 50 ಅಂದ್ರೆ 3 ಜನ ಸೇರಿ 150. ಮತ್ತೇನ್ ಕೊಟ್ಟಿದ್ದಾನಂದ್ರೆ, ದ ಆವರೇಜ್ ವೇಟ್ಸ್ ಆಫ್ ದ ಚಿಲ್ಡ್ರನ್ ಅಂಡ್ ದೇರ್ ಫಾದರ್ ಇಸ್ 52. ಅಂದ್ರೆ ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್ ಮತ್ತೆ ಫಾದರ್, ಇವರೆಲ್ಲರೂ ಆನ್ ಅವರೇಜ್ 52 52 52 52 ಅಂದ್ರೆ ಎಲ್ಲರೂ ಸೇರಿ ಎಷ್ಟಾದ್ರು? 156 ಆಯ್ತಾ? ನೆಕ್ಸ್ಟ್, ಇಫ್ ದ ವೇಟ್ ಆಫ್ ದ ಫಾದರ್ ಇಸ್ 60 kg, ತಂದೆಯ ತೂಕ 60 ಅಂತ ಅವನಿಗೆ ಕೊಟ್ಟು ಬಿಟ್ಟಿದ್ದಾನೆ. ತಂದೆಯ ತೂಕ 60 ಅಂದ್ರೆ ಇವರಿಬ್ಬರದು ಕಂಡುಹಿಡಿಬಹುದಾ? ಎಲ್ಲರೂ ಸೇರಿ 156 ಇದ್ದಾರೆ. ತಂದೆನೇ 60 ಆದ್ರೆ ಇವರಿಬ್ರು ಸೇರಿ ಎಷ್ಟಾಗ್ತಾರೆ? 94 ಆಗಲ್ಲ ಸ್ನೇಹಿತರೆ? 96 ಆಗ್ತಾರ. ಇವರಿಬ್ರು ಸೇರಿ 96 ಪ್ಲಸ್ 60 ಎಲ್ಲ ಸೇರಿ 156. ಇವರಿಬ್ರು ಸೇರಿ 96 ಕನ್ಫರ್ಮ್ ಆಯ್ತು. ಇವರಿಬ್ರು ಸೇರಿ 96 ಕನ್ಫರ್ಮ್ ಆಗಿದೆ. 96 ಇವರೇ ಇಬ್ರು ಆದ್ರೆ ಮದರ್ನ ತೂಕ ಎಷ್ಟಾಗುತ್ತೆ? 54 ಆಗುತ್ತೆ. ಯಾಕಂದ್ರೆ ಎಲ್ಲರೂ ಸೇರಿ 150 ಇದ್ದಾರೆ. ಇವರೇ ಇಬ್ರು 96 ಆದ್ರೆ ಬ್ಯಾಲೆನ್ಸ್ 54 ವಿಲ್ ಬಿ ಮದರ್ಸ್ ವೇಟ್. ದಟ್ ಈಸ್ ದ ಲಾಸ್ಟ್ ಆಪ್ಷನ್, 54 kg. ಸೊ ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋದು ಈ ಪ್ರಾಬ್ಲಮ್ ಅನ್ನ, ಇಫ್ ಯು ನೋ ದಟ್ ಪಾಯಿಂಟ್. ಯಾವ ಪಾಯಿಂಟ್? there is nothing wrong in assuming average as actual. ನೆಕ್ಸ್ಟ್ ಪ್ರಾಬ್ಲಮ್, 60th ಪ್ರಾಬ್ಲಮ್ ನೋಡೋಣ. 60ನೇ ಪ್ರಶ್ನೆ. ನಂಬರ್ 136 is added to 5b7 ಅಂತ ಕೊಟ್ಟಿದೆ ನೋಡಿ. and the sum obtained is 7a3 ಈ ತರ ಕೊಟ್ಟಿದ್ದಾನೆ. ಕೇಳ್ತಾ ಇರೋದು the only possible value of b is, ಹಾಗಾದ್ರೆ b ನ ಬೆಲೆ ಎಷ್ಟು ಅಂತ ಕೇಳಿದಾನೆ. ಮತ್ತೇನ್ ಕೊಟ್ಟಿದ್ದಾನೆ ಅಂದ್ರೆ 7a3 is exactly divisible by 3. ಒಂದು ನಂಬರ್ 3 ಡಿವೈಡ್ ಆಗುತ್ತೋ ಇಲ್ಲೋ ಹೇಗೆ ಗೊತ್ತಾಗುತ್ತದೆ? ಈಗ 133 ಇದೆ, ಇದು 3 ದಿಂದ ಡಿವೈಡ್ ಆಗುತ್ತೋ ಇಲ್ಲೋ, 3 ದಿಂದ ಭಾಗ ಆಗುತ್ತೋ ಇಲ್ಲ, ಹೇಗೆ ಗೊತ್ತಾಗುತ್ತದೆ? ಎಲ್ಲ ಕೂಡಿಸ್ಬಿಡೋಕೆ ಸ್ನೇಹಿತರೆ. 3 3 6 ಪ್ಲಸ್ 1 7 7 3 ದಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಹಾಗಾಗಿ 133 ಕೂಡ 3 ರಿಂದ ಡಿವೈಡ್ ಆಗಲ್ಲ.
ಸೊ ಅವನು ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾನೆ. 7a3 ಅನ್ನೋದು 3 ಡಿವೈಡ್ ಆಗುತ್ತದೆ ಅಂತ ಕೊಟ್ಟಿದ್ದಾನೆ. 7 + 3 10 ಆಯ್ತು. ಇಲ್ಲಿ 2 ಇದ್ರೇನೆ ಟೋಟಲ್ 12 ಆಗಿ 3 ಡಿವೈಡ್ ಆಗುತ್ತದೆ. ಹಾಗಾಗಿ 7a3 ಕೂಡ 3 ಡಿವೈಡ್ ಆಗುತ್ತದೆ. ಅದರರ್ಥ ಎ ದಲ್ಲಿ ಕಂಪಲ್ಸರಿ ಏನು ಬರಲೇಬೇಕು, 2 ಬರಲೇಬೇಕು. ಸೊ ಎ ಇದ್ದಲ್ಲಿ 2 ಬರ್ದು ನೋಡ್ಬಿಡೋಣ. ಈಗ ಎ ಇದ್ದಲ್ಲಿ 2 ಬರೆದು ಬಿಡೋಣ, ಆಗ್ಲೇ ಅದು 3 ಡಿವೈಡ್ ಆಗುತ್ತೆ. 7 + 6 13, 3 ದಶಕ 1 ಕ್ಯಾರಿ ಓವರ್ 1, 3 1 4, 4 ಇಲ್ಲಿ ಬಿ 8 ಬರೆದ್ರೆ ಇಲ್ಲಿ 12 ಆಗೋದು. ಇಲ್ಲಿ 3 ಇದೆ, ಇಲ್ಲಿ 1 ಇದೆ, 3 1 4 ಆಯ್ತಾ. ಇನ್ನು 4ಕ್ಕೆ ಏನು ಕೂಡಿಸಿದ್ರೆ 2 ಬರುತ್ತೆ, 4ಕ್ಕೆ 8 ಕೂಡಿಸಿದ್ರೆ 12 ಬರುತ್ತೆ. 12 ಅಂದ್ರೆ 2 1. ಅದರ ಅರ್ಥ ಬಿ ದಲ್ಲಿ ಕಂಪಲ್ಸರಿ ಏನು ಬರಲೇಬೇಕು, ದ ವ್ಯಾಲ್ಯೂ ಆಫ್ ಬಿ ಶುಡ್ ಬಿ 8. Okay, so the last option 8 is the correct answer. ಮುಂದಿನ ಪ್ರಶ್ನೆ, ನೋಡಿ ಸ್ನೇಹಿತರೆ, ಇದು ಕೂಡ ಈಸಿ ಪ್ರಾಬ್ಲಮ್. ಈ ಜ್ಯೋತಿ ನೆನ್ಪಿಟ್ಕೊಳ್ಳಿ. ಏನ್ ನೆನ್ಪಿಡ್ಬೇಕು? ಈ ಜ್ಯೋತಿ ಅಂದ್ರೆ ಏನು? ಇ ಅಂದ್ರೆ 5th ಆಲ್ಫಾಬೆಟ್. ABCD E ಅನ್ನೋದು 5ನೇ ಆಲ್ಫಾಬೆಟ್. 5 10 15 20 25. Y ನಂತರ Z ಬರುತ್ತೆ ಸ್ನೇಹಿತರೆ. Z ಅಂದ್ರೆ 26. Z 26ನೇ ಅಕ್ಷರ ಸರಿ. ಸೊ ಈಗ ಕೇಳ್ತಿರೋ ಪ್ರಶ್ನೆ ನೋಡೋಣ. ಇಫ್ ಎವ್ರಿ ಅಲ್ಟರ್ನೇಟಿವ್ ಲೆಟರ್ ಆಫ್ ದ ಇಂಗ್ಲಿಷ್ ಆಲ್ಫಾಬೆಟ್ ಫ್ರಮ್ ಬಿ ಆನ್ವರ್ಡ್ಸ್ ಇನ್ಕ್ಲೂಡಿಂಗ್ ಬಿ ಈಸ್ ರಿಟರ್ನ್ ಇನ್ ಲೋವರ್ ಕೇಸ್. ಅದರ್ಥ ನೀವು ABC ಬರಿತಾ ಇರ್ತೀರಲ್ಲ, ABCD ಬರಿತಾ ಹೋಗ್ತೀವ ಅಪ್ ಟು Z. ಬಿ ದಿಂದ ಸ್ಟಾರ್ಟ್ ಮಾಡಿ ಏನ್ ಮಾಡ್ಬೇಕು, ಸ್ಮಾಲ್ ಲೆಟರ್ಸ್ ಬರಿತಾ ಹೋಗ್ಬೇಕು. B D F ಇವು ಮಾತ್ರ ಸ್ಮಾಲ್, ಮಿಕ್ಕಿದೆಲ್ಲ ಕ್ಯಾಪಿಟಲ್. ದಟ್ ಇಸ್ ದ ಮೀನಿಂಗ್. ಮಿಕ್ಕಿದೆಲ್ಲ ಕ್ಯಾಪಿಟಲ್, ಸರಿನಾ? ಇದರ ಅರ್ಥ ಏನು ಹೇಳಿ ಸ್ನೇಹಿತರೆ? 2ನೇ ಅಕ್ಷರ ಸ್ಮಾಲ್, 4ನೇ ಅಕ್ಷರ ಸ್ಮಾಲ್, 6ನೇ ಅಕ್ಷರ ಸ್ಮಾಲ್. ಅದರ ಅರ್ಥ ಸಮ ಸಂಖ್ಯೆಗಳು 2 4 6 8 10 ಇವೆಲ್ಲ ಏನಿವು ಸ್ಮಾಲ್ ಲೆಟರ್ಸ್, ಮಿಕ್ಕಿದೆಲ್ಲ ಕ್ಯಾಪಿಟಲ್. ಕರೆಕ್ಟಾ? ಈ ರೀತಿಯಾಗಿ ಬರಿತಾ ಹೋದ್ರೆ ನಾವು ಫಸ್ಟ್ ಮಂತ್ ಆಫ್ ದ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಯಾವ ರೀತಿಯಾಗಿ ಬರಿಬಹುದು ಅಂತ ಕೇಳಿದಾನೆ. ಅದರ ಅರ್ಥ ಉತ್ತರಾರ್ಧದಲ್ಲಿ ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಮೊದಲನೇ ತಿಂಗಳು, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್. ಜೂನ್ಗೆ ಅಲ್ಲಿ ಫಸ್ಟ್ ಹಾಫ್ ಮುಗಿದೋಗುತ್ತೆ. ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗೋದು, ಉತ್ತರಾರ್ಧ ಸ್ಟಾರ್ಟ್ ಆಗೋದು ಜುಲೈದಿಂದ. ಆ ಜುಲೈದಿಂದ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಜುಲೈದಿಂದ ಡಿಸೆಂಬರ್ ವರೆಗೆ ಅಲ್ಲಿ ಫಸ್ಟ್ ಮಂತ್ ಯಾವ್ದಾಗುತ್ತೆ, ಜುಲೈ ಆಗುತ್ತೆ. ಆ ಜುಲೈಯನ್ನ ಹೇಗೆ ಬರೀಬಹುದು ಅಂತ ಕೇಳಿದಾನೆ. ಓಕೆ, ಸೊ ಜುಲೈ ಅಂದ್ರೆ JULY ಜುಲೈ. ಕರೆಕ್ಟಾ? JULY ಜುಲೈ, ಇದು ನಾರ್ಮಲ್. ಈಗ ಜೆ ಅನ್ನೋದು 10ನೇ ಅಕ್ಷರ, 10ನೇ ಆಲ್ಫಾಬೆಟ್. 10 ಅಂದ್ರೆ ಏನು? ಸಮ ಸ್ವಾಭಾವಿಕ ಸಂಖ್ಯೆ ಬಂತಲ್ಲ, 2 4 6 8 10. ಅದರ್ಥ ಜೆ ಸ್ಮಾಲ್ ಇರ್ಬೇಕು ಸ್ನೇಹಿತರೆ. ಜೆ ಶುಡ್ ಬಿ ಸ್ಮಾಲ್. ನಂತರ ಯು ಬರುತ್ತೆ. ಯು ಅಂದ್ರೆ ಏನು? ಯು ಅಂದ್ರೆ ಇಲ್ಲಿ ಟಿ ಅಂದ್ರೆ 20 ಗೊತ್ತಿದೆಯಾ? ಟಿ ನಂತರ ಬರುತ್ತೆ ಯು ಅನ್ನೋದು, ಅದು ಯು ಅನ್ನೋದು 21ನೇ ಅಕ್ಷರ. 21 ಅದು ಬೆಸ ಅಂದ್ರೆ ನಾವು ಕ್ಯಾಪಿಟಲ್ ಲೆಟರ್ ಬರೀಬಹುದು. ಕರೆಕ್ಟಾ? ನಂತರ ಎಲ್ ನೋಡೋಣ ಸ್ನೇಹಿತರೆ. ಎಲ್ ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಎಲ್. ಜೆ ಅಂದ್ರೆ 10 ಇದೆ, ಜೆ ಬಿಟ್ಬಿಡಿ. ಕೆ ಎಲ್ 11 12. ಎಲ್ ಅಂದ್ರೆ 12ನೇ ಅಕ್ಷರ. 12 ಸಮಸಂಖ್ಯೆ. ಸಮಸಂಖ್ಯೆ ಅಂದ್ರೆ ಏನ್ ಮಾಡ್ಬೇಕು? ಸ್ಮಾಲ್. ವಾಯ್ 25 ಇಲ್ಲೇ ಇದೆಯಲ್ಲ, 25 ಬೆಸ ಅಂದ್ರೆ ಕ್ಯಾಪಿಟಲ್. ಅದರ ಅರ್ಥ ಇದು ಎಲ್ಲಿದೆ ನೋಡಿ ಆಪ್ಷನ್ಸ್ ಅಲ್ಲಿ. ಜೆ ಸ್ಮಾಲ್ ಇರಬೇಕು, ಯು ಕ್ಯಾಪಿಟಲ್ ಇರಬೇಕು, ಎಲ್ ಸ್ಮಾಲ್ ಇರಬೇಕು, ವೈ ಕ್ಯಾಪಿಟಲ್ ಇರಬೇಕು. ಸೊ ಲಾಸ್ಟ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ, JULY ಜುಲೈ. ನೆಕ್ಸ್ಟ್ 70ನೇ ಪ್ರಶ್ನೆ, 70th ಪ್ರಾಬ್ಲಮ್. 70ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈಸಿ ಪ್ರಾಬ್ಲಮ್. 1 5 7 ಈ ತರ ನಂಬರ್ಸ್ ಕೊಟ್ಟಿದೆ ನೋಡಿ. 1 5 7 3 5 7 4 3 5 7. ಸರಿನಾ? ಇಲ್ಲಿ ಕೇಳ್ತಾ ಇರೋದು ಏನಂದ್ರೆ ಎಷ್ಟು 5ಗಳಿವೆ ಅಂತ ಕೇಳಿದಾನೆ. ಹೌ ಮೆನಿ 5s ಆರ್ ದೇರ್? 5ಗಳು ಯಾವ ಇದೆ ನೋಡಿ. ಇಲ್ಲಿ 1 ಇದೆ, 2 ಇದೆ, 3 ಇದೆ. ಇರದೆ 3 5ಗಳ 1 ಆಯ್ತು. ಆದ್ರೆ ಎಂತ 5ಗಳನ್ನ ಕೇಳಿದಾನ ಅವನು ಅಂದ್ರೆ ವಿಚ್ ಆರ್ ನಾಟ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ 3. ಹಿಂದೆ 3 ಇರಬಾರ್ದು. ಓಕೆ, ಇಮಿಡಿಯೇಟ್ ಆಗಿ ಹಿಂದೆ ಏನಿರಬಾರ್ದು,
3 ಇರಬಾರ್ದು. ಆದ್ರೆ ಇಮಿಡಿಯೇಟ್ ಆಗಿ ಮುಂದೆ ಏನಿರ್ಬೇಕು 7 ಇರ್ಬೇಕು. ಹಿಂದೆ 3 ಇರಬಾರ್ದು. ಈ 5ಕ್ಕೆ ನೋಡಿ ಹಿಂದೆ 3 ಇದೆಯಲ್ಲ, ಹಾಗಾಗಿ ಈ 5 ಬೇಡ. ಈ 5ಕ್ಕೆ ಹಿಂದೆ 3 ಇದೆಯಲ್ಲ, ಇದು ಬೇಡ. ಇಲ್ಲಿ ನೋಡಿ ಹಿಂದೆ 3 ಇಲ್ಲ, ಮುಂದೆ 7 ಇದೆ. ಎವ್ರಿಥಿಂಗ್ ಆಲ್ ರೈಟ್ ವಿತ್ ದಿಸ್ 5. ಹಾಗಾಗಿ ದ ಆನ್ಸರ್ ಇಸ್ ದ ವೆರಿ ಫಸ್ಟ್ ಆಪ್ಷನ್ ಎ. ಅಂದ್ರೆ ಅಲ್ಲಿ ಒಂದೇ ಒಂದು 5 ಇದೆ ಅಂತ 5, ಹಿಂದೆ 3 ಇಲ್ಲ, ಮುಂದೆ ಇಮಿಡಿಯೇಟ್ ಆಗಿ 7 ಇದೆ. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಓಕೆ, ನೆಕ್ಸ್ಟ್ 74ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 74th ಪ್ರಾಬ್ಲಮ್. ಡಾಲರ್ ಸೈನ್ ಅಂದ್ರೆ ಡಿವಿಷನ್, ಡಿವೈಡ್ ಬೈ. ಅಟ್ ದ ರೇಟ್ ಹೀಗಂದ್ರೆ ಮಲ್ಟಿಪ್ಲಿಕೇಶನ್. ಹ್ಯಾಶ್ ಅಂದ್ರೆ ಮೈನಸ್, ಓಕೆ. ಈಗ ಕೊಟ್ಟಿರೋದು ಏನಂದ್ರೆ 10 ಹ್ಯಾಶ್ 5 ಅಟ್ ದ ರೇಟ್ $1 5. ಇದ್ರ ಬೆಲೆ ಏನು ಅಂತ ಕೇಳಿದಾನೆ. ಅದು ಆಪ್ಷನ್ಸ್ ಆರ್ 0, 1 to 9. ಈಗ ಫಸ್ಟ್ ಕೆಲಸ ಏನ್ ಮಾಡಬೇಕು ಅಂದ್ರೆ ಸ್ನೇಹಿತರೆ, ಇಲ್ಲಿ ನಂಬರ್ಗಳನ್ನ ಹಾಗೆ ಬರೀಬೇಕು. ಕೀಪ್ ದ ನಂಬರ್ಸ್ ಆಸ್ ದೇ ಆರ್. ಬರೀ ಸೈನ್ ಚೇಂಜ್ ಮಾಡ್ಬೇಕು. ಹ್ಯಾಶ್ ಅಂದ್ರೆ ಏನು ಕೊಟ್ಟಿದ್ದಾನೆ, ಹ್ಯಾಶ್ ಅಂದ್ರೆ ಮೈನಸ್. ಅಟ್ ದ ರೇಟ್ ಅಂದ್ರೆ ಇಂಟು. ಡಾಲರ್ ಸೈನ್ ಅಂದ್ರೆ ಡಿವಿಷನ್. ಇಷ್ಟು ಈ ತರ ನಾವು ಸೈನ್ ಗಳನ್ನ ಚೇಂಜ್ ಮಾಡಿದ ನಂತರ ಏನ್ ಯೂಸ್ ಮಾಡ್ಬೇಕು ಸ್ನೇಹಿತರೆ, ಬಾಡ್ ಮಾಸ್ ಅಂದ್ರೆ ಏನು? ಬಿ ಅಂದ್ರೆ ಬ್ರಾಕೆಟ್ಸ್, ಓಕೆ. ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಓಕೆ, ಸೊ ಇಲ್ಲಿ ಬ್ರಾಕೆಟ್ಸ್ ಅಂತೂ ಇಲ್ಲ, ಆಫ್ ಇಲ್ಲ, ಬಿಟ್ಬಿಡಿ. ಡಿ ಅಂದ್ರೆ ಡಿವಿಷನ್. ಫಸ್ಟ್ ಡಿವಿಷನ್ ಮಾಡಬೇಕು. ಡಿವಿಷನ್ ಅಂದ್ರೆ ಇಲ್ಲಿದೆ ನೋಡಿ ಸ್ನೇಹಿತರೆ, 10 ಮೈನಸ್ 5 ಇಂಟು 1 ಡಿವಿಷನ್ 5. ಈ ತರ ಬರೀಬೋದಾ, 1 ಡಿವಿಷನ್ 5. 5 ಕ್ಯಾನ್ಸಲ್ ಮಾಡಿಬಿಡಿ ಅಷ್ಟೇ. 10 ಉಳಿತು, ಮೈನಸ್ 1. 10ರಲ್ಲಿ 1 ಕಳೆದ್ರೆ 9. ದಟ್ ಇಸ್ ದ ಫೈನಲ್ ಆನ್ಸರ್. ಲಾಸ್ಟ್ ಆಪ್ಷನ್ 9 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈಗ ನಾನು ಸಾಲ್ವ್ ಮಾಡ್ತಾ ಪ್ರಾಬ್ಲಮ್ಸ್ ಅನ್ನು ನೋಡ್ತಾ ಹೋದಾಗೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಇದು IAS ಹೌದು ಅಥವಾ ಬೇರೆ ಯಾವುದೋ ಎಕ್ಸಾಮ್ ಅಂತ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಅಷ್ಟೊಂದು ಈಸಿ ಕ್ವಶನ್ಸ್ ಗಳು ಕೂಡ ಇದರಲ್ಲಿ ಕೇಳಿದಾನಂತ. ಓಕೆ, ಇದು ನೋಡಿ ಮತ್ತೆ ಅದೇ ಇದೆ ನೋಡಿ, ಲೀವ್ಸ್ ರಿಮೈಂಡರ್ 0. 3 ಡಿವೈಡ್ ಆಗೋದ್ರ ಮೇಲೆ, ನಂಬರ್ ಡಿವೈಡ್ ಆಗೋದ್ರ ಮೇಲೆ ಕೊಟ್ಟಿರೋದು ಸೇಮ್. 3 ಡಿವೈಡ್ ಆಗೋದು ಆಲ್ರೆಡಿ ಹೇಳಿದೀನಿ ಸ್ನೇಹಿತರೆ. ಎಲ್ಲಾ ಕೂಡಿಸಿದ್ರೆ ಮೊತ್ತ ಏನಾಗಬೇಕು, 3 ಡಿವೈಡ್ ಆಗಬೇಕು. ಆಗ ಮಾತ್ರ ನಾವು ಆ ಸಂಖ್ಯೆ 3 ಡಿವೈಡ್ ಆಗುತ್ತದೆ ಅಂತ ಹೇಳ್ಬೋದು. ಅವ್ನು ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾನೆ, ದಿಸ್ ನಂಬರ್ ಇಸ್ ಡಿವಿಸಲ್ ಬೈ 3. ಅದರ್ಥ ಎಲ್ಲಾ ಕೂಡಿಸಿದ್ರೆ ಟೋಟಲ್ ಶುಡ್ ಬಿ ಡಿವಿಸಲ್ ಬೈ 3. ಎಲ್ಲಾ ಕೂಡಿಸಿ 4 2 6 5 11 13 20 24 30 ಆಲ್ರೆಡಿ ಆಗಿದೆ. ಮತ್ತೆ ಆಲ್ರೆಡಿ 30 ಆಗಿದ್ರೆ 33 ಡಿವೈಡ್ ಆಗುತ್ತಾ? ಓಕೆ. ಈ ಬಿ ಇದ್ದಲ್ಲಿ ನಾನು 0 ಬರೀಬಹುದಾ? 0 ಬರ್ದ್ಬಿಟ್ರೆ 300 ಅಂದ್ರೆ 30 ಆಗುತ್ತೆ. 30 ಪ್ಲಸ್ 0 ಇಸ್ 30. ಬಿ 0 ಬರೀಬಹುದಾ? ಬಿ ಮತ್ತೇನ್ ಬರೀಬಹುದು ನೋಡಿ, ಬಿ 3 ಬರ್ದ್ರೆ ಏನಾಗುತ್ತೆ, ಆಗ ಟೋಟಲ್ 33 ಆಗುತ್ತೆ. ನೋ ಪ್ರಾಬ್ಲಮ್, ಇದು ಕೂಡ 3 ಡಿವೈಡ್ ಆಗುತ್ತದೆ. ಹಾಗಾಗಿ ಫುಲ್ ನಂಬರ್ 3 ಡಿವೈಡ್ ಆಗುತ್ತದೆ. ನಾನು ಬಿ ಇದ್ದಲ್ಲಿ 6 ಬರೆದ್ರೆ ಸ್ನೇಹಿತರೆ ನೋ ಪ್ರಾಬ್ಲಮ್. ಯಾಕೆ ಅಂದ್ರೆ ಬಿ ಇದ್ದಲ್ಲಿ 6 ಬರೆದ್ರೆ ನಿಮ್ದು ಟೋಟಲ್ 36 ತೋರಿಸುತ್ತೆ. 36 ಕೂಡ 3 ಡಿವೈಡ್ ಆಗುತ್ತೆ. ನೋ ಪ್ರಾಬ್ಲಮ್. ಬಿ ಇದ್ದಲ್ಲಿ ನಾನು 9 ಬರೆದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ಟೋಟಲ್ 39, ಇದು ಕೂಡ 3 ಡಿವೈಡ್ ಆಗುತ್ತದೆ. ದೇರ್ ಫಾರ್ ದ ಹೋಲ್ ನಂಬರ್ ಇಸ್ ಡಿವಿಸಲ್ ಬೈ 3. ಅದರ ಅರ್ಥ ಏನು ಅಂದ್ರೆ ನಾವು ಬಿ ಇದ್ದಲ್ಲಿ 0 ಬರೀಬಹುದು, 3 ಬರೀಬಹುದು, 6 ಬರೀಬಹುದು, 9 ಬರೀಬಹುದು, ಇನ್ನು ಬೇರೆ ಯಾವುದು ಬರೆಯಕ್ಕೆ ಬರಲ್ಲ. ಸೊ 1 2 3 4 ಬಿ ಕ್ಯಾನ್ ಟೇಕ್ 4 ಡಿಫರೆಂಟ್ ವ್ಯಾಲ್ಯೂಸ್. ಬಿಗೆ ಎಷ್ಟು ಬೇರೆ ಬೇರೆ ಬೆಲೆಗಳನ್ನು ಕೊಡಬಹುದು, ನಾವು 4 ಬೇರೆ ಬೇರೆ ಬೆಲೆಗಳನ್ನು ಕೊಡಬಹುದು. ದೇರ್ ಫಾರ್ ದ ಫೈನಲ್ ಆನ್ಸರ್ ಈಸ್ 4. ಅಂದ್ರೆ ಥರ್ಡ್ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಉದ್ದೇಶ ಏನು ಅಂದ್ರೆ, ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂದ್ರೆ ಸ್ನೇಹಿತರೆ, IAS ಅಂದ್ರೆ ಎಲ್ಲ ಟಫ್ ಇರೋದಿಲ್ಲ. ಓಕೆ, ಐ ಹೋಪ್ ಐ ಹ್ಯಾವ್ ಸಕ್ಸೀಡೆಡ್ ಇನ್ ಮೈ ಆಬ್ಜೆಕ್ಟಿವ್. ಥ್ಯಾಂಕ್ ಯು. ಗುಡ್ ನೈಟ್.